ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 103ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. ಅದು ಬಿಂಬೋಪಾಸನ ಸಂಧಿ ಅಂತ 18ನೇ ಸಂಧಿ ಏನಿದೆ ಅದರಲ್ಲಿ 540ನೇ ಪದ್ಯ, ಬಿಂಬೋಪಾಸನ ಸಂಧಿಯ 16ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 540ನೇ ಪದ್ಯ. ಆಹಿದ ಪ್ರತಿಮೆಗಳೆನಿಸುವವು ದೇಹ ಗೇಹ ಅಪತ್ಯ ಸತಿ ಧನ ಲೋಹ ಕಾಷ್ಠಶಿಲಾ ಮೃತಾತ್ಮಕವಾದ ದ್ರವ್ಯಗಳ ಸ್ನೇಹದಲ್ಲಿ ಪರಮಾತ್ಮ ನೆನಗಿತ್ತಿಹನೆಂದು ಅನುದಿನದಿ ಸಮೂಹಕ್ಕೊಳಗಾಗದರೆ ಪೂಜಿಸು ಸರ್ವನಾಮಕನ. ಸ್ನೇಹದಲ್ಲಿ ಇಲ್ಲಿ ಪಾಠ ಅಲ್ಲಿ ನೇಹ ಅಂದ್ರೂ ತಪ್ಪಲ್ಲ, ನೇಹ ಅಂದ್ರೂ ಪ್ರೀತಿನೇ. ಛಂದಸ್ಸಿನ ದೃಷ್ಟಿಯಿಂದ ಎರಡೂ ತಪ್ಪು ಏನಲ್ಲ, ಯಾಕಂದ್ರೆ ಇಲ್ಲಿ ಹ ಬರಬೇಕು. ಆ ಹಿತ ಪ್ರತಿಮೆಗಳು ಅಂತ ಪ್ರತಿಯೊಂದು ಪಾದದ್ದು ಎರಡನೇ ಅಕ್ಷರ ಹ ಬರಬೇಕು. ಹಾಗಾಗಿ ಹ ಬರುವಂತೆ ಆಗಿಬಿಟ್ಟು ಸಾಕು. ಅದು ನೇಹದಲ್ಲಿಯೂ ಆಗ್ಬೋದು, ಸ್ನೇಹದಲ್ಲಿಯೂ ಆಗ್ಬೋದು. ಇಲ್ಲಿ ಸ್ನೇಹ, ಇಲ್ಲಿ ಈ ಪಂಚರತ್ನ ಪ್ರಕಾಶಿಕ ಒಂದು ಪುಸ್ತಕದಲ್ಲಿ ನೇಹ್ಯದಲ್ಲಿ ಅಂತದೆ. ನೇಹ್ಯದಲ್ಲಿ ಅಂತ ಬೇಡ, ಅದು ಏನೋ ಅಷ್ಟು ಸರಿಯಲ್ಲ. ಅದು ನೇಹದಲ್ಲಿ ಅಂತ ಅನ್ನೋದೇ ಯೋಗ್ಯ. ನೇಹ ಅಂದ್ರೆ ಪ್ರೀತಿ. ಎಲ್ಲ ಕಡೆ ಹ ಹ ಅಂತ ಬಂದ್ಮೇಲೆ ಅಲ್ಲೊಂದು ನೇಹ್ಯ ಯಾಕಾದ್ರೂ ಒತ್ತಿದ್ದದ್ದು ಬೇಡ, ಹಾ ಹ ಬರಬೇಕು ಇಲ್ಲಿ ಈ ಪ್ರಾಸದಲ್ಲಿ. ಈಗ ನನಗೆ ಭಗವಂತ ಅನೇಕ ಪ್ರತಿಮಾಗಳನ್ನು ಕೊಟ್ಟಿದ್ದಾನೆ. ಯಾವ ಪ್ರತಿಮಾಗಳು? ಒಂದು, ನನಗೆ ಕೊಟ್ಟಿರುವಂಥ ದೇಹ, ನನ್ನ ಮನೆ, ನಮ್ಮ ಈ ಸಂತಾನ, ನಾವು ಹುಟ್ಟಿ ಮುಂದಿರುವಂಥ ವಂಶ, ಹೆಂಡತಿ, ಸಂಪತ್ತು, ಆಮೇಲೆ ಲೋಹ, ಕಟ್ಟಿಗೆ, ಶಿಲೆ ಮತ್ತು ಮಣ್ಣಿನಿಂದ ತಯಾರಾದಂಥ ಎಲ್ಲ ವಸ್ತುಗಳು. ಇವೆಲ್ಲ ನನಗೆ ಭಗವಂತ ಕೊಟ್ಟಿರುವಂಥ ಪ್ರತಿಮಾಗಳಿವು. ಸ್ನೇಹದಲ್ಲಿ ನನಗೆ ಬಹಳ ಪ್ರೀತಿಯಿಂದ ಕೊಟ್ಟಿದ್ದಾನೆ. ಈ ಪ್ರತಿಮೆ ತಗೋ ನೀನು ಪೂಜೆ ಮಾಡುವಂಥವನು ಕೊಟ್ಟಿದ್ದಾನೆ. ಹಾಗಾಗಿ ಇವುಗಳನ್ನ ನಿತ್ಯ ಪೂಜೆ ಮಾಡ್ತಾ ಹೋಗು. ಎಂದು ಯಾವ ಭ್ರಾಂತಿ ಒಳಗಾಗಬೇಡ. ಸರ್ವನಾಮಕನಾದಂತಹ ಭಗವಂತನನ್ನು ಪೂಜೆ ಮಾಡು. ನೀನು ಯಾವ ವಸ್ತುವನ್ನು ಪೂಜೆ ಮಾಡ್ತಿರ್ತೀಯಲ್ಲ ಆ ಹೆಸರಿನಿಂದ ಭಗವಂತ ಅಲ್ಲಿರ್ತಾನೆ. ನೋಡಿ, ಆಹಿತ ಪ್ರತಿಮೆಗಳೆನಿಸುವವು. ಆಹಿತ ಪ್ರತಿಮೆ, ಸಹಜ ಪ್ರತಿಮಾ, ಆಹಿತ ಪ್ರತಿಮಾ ಅಂತ ಎರಡು. ಸಹಜ ಪ್ರತಿಮಾ ಅಂದ್ರೆ ಶಾಲಗ್ರಾಮ. ಇವೆಲ್ಲ ಆಹಿತ ಪ್ರತಿಮಾ. ಆಹಿತ ಅಂದ್ರೆ ಆ ಸನ್ನಿಧಾನವನ್ನು ಆತ ಅಲ್ಲಿ ಇಟ್ಟುಕೊಟ್ಟದ್ದು. ಭಗವಂತ ಅವುಗಳನ್ನು ಸೃಷ್ಟಿ ಮಾಡುವಾಗ ಅಲ್ಲಿ ಸನ್ನಿಧಾನವನ್ನು ಇಟ್ಟು ಕೊಟ್ಟದ್ದು. ಆಹಿತ ಪ್ರತಿಮೆಗಳೆನಿಸುವವು ದೇಹ ಗೊತ್ತು, ಗೇಹ ಅಂದ್ರೆ ಮನೆ, ಮತ್ತೆ ಅಪತ್ಯ ಅಂದ್ರೆ ಮಕ್ಕಳು, ಸತಿ ಅಂದ್ರೆ ಹೆಂಡತಿ, ಧನ ನಮಗೆ ಕೊಟ್ಟಿರುವಂತ ದುಡ್ಡು, ಭಗವಂತ ಕೊಟ್ಟ ದುಡ್ಡು, ಲೋಹ, ಲೋಹದಿಂದ ನಿರ್ಮಾಣವಾದಂಥ ಪಾತ್ರೆ, ಪಡಗ ಇತ್ಯಾದಿ ಉಪಕರಣಗಳು, ಕಾಷ್ಠ ಅಂದ್ರೆ ಕಟ್ಟಿಗೆ, ಶಿಲಾ ಅಂದ್ರೆ ಕಲ್ಲು, ಮೃದಾತ್ಮಕವಾದ ದ್ರವ್ಯಗಳು, ಮಣ್ಣಿನಿಂದ ತಯಾರಾದಂಥ ನಮ್ಮ ಭೂಮಿ, ನಾವು ಕಟ್ಟಿಕೊಂಡಿರುವಂಥ ಮನೆಗೆ ಆಧಾರಭೂತವಾದಂಥ ಜಾಗ, ಮತ್ತೆ ಮಣ್ಣಿನ ಪಾತ್ರೆಗಳು, ಇವೇನೇ ಆಗಲಿ ಅಂತೂ ಮೃದಾತ್ಮಕವಾದ ದ್ರವ್ಯಗಳು. ಈ ಎಲ್ಲಾ ಸಂಗತಿಗಳು ಕೂಡ ಸ್ನೇಹದಲ್ಲಿ ಪರಮಾತ್ಮನು ಎನಗೆ ಇತ್ತಿಹನೆಂದು ಬಹಳ ಪ್ರೀತಿಯಿಂದ ಇದನ್ನು ಪೂಜೆ ಮಾಡಿಕೊಂಡಿರುವಂತ ನಮಗೆ ಕೊಟ್ಟಿದ್ದಾನೆ. ಅನುದಿನದಿ ಸಮೂಹಕ್ಕೊಳಗಾಗದಲೇ ಪೂಜಿಸು. ಇವುಗಳ ಬಗ್ಗೆ ಯಾವುದೇ ಮೋಹ ಬೇಡ. ಹೇಗೆ ಪೂಜೆ ಮಾಡಬೇಕು ಅವನನ್ನ? ಸರ್ವನಾಮಕದೇ, ಸರ್ವನಾಮಕನ ಎಲ್ಲಾ ಹೆಸರುಗಳಿಂದನೂ ಆತ ಕೂಡಿದ್ದಾನೆ, ಕೂಡಿಕೊಂಡು ಆತ ಪೂಜೆ ಮಾಡ್ತಿದ್ದಾನೆ. ಈ ಹಿಂದೆ 13ನೇ ಪದ್ಯ ಬಂತು. ಎಂದಿಗೂ ಮಾಸದೊಮ್ಮೆಗೂ ಸನ್ನಿಧಾನವು ವಾಸವಾಗಿಹ ನಿತ್ಯ ಶಾಲಗ್ರಾಮ ಉಪಾಧಿ ಅಂತ. ಈ ಜಗತ್ತು ಕೂಡ ಒಂದು ಭಗವಂತನ ಪ್ರತಿಮಾನೇ. ಇದು ಈ ಜಗತ್ತಿದಲ್ಲಿ, ಈ ಜಗತ್ತು ಕಾರ್ಯರೂಪವಾದ ಜಗತ್ತು, ಮೂಲ ರೂಪವಾದ ಜಗತ್ತು ಬೇರೆ, ಕಾರ್ಯರೂಪವಾದ ಜಗತ್ತು ಬೇರೆ. ಈ ಸಮಸ್ತ ಜಗತ್ತು ಈಶಾವಾಸ್ಯವೆನಿಪುದು ಕಾರ್ಯರೂಪವು ನಾಶವಾದರೂ ನಿತ್ಯವೇ ಸರಿ ಕಾರಣ ಪ್ರಕೃತಿ. ಮಣ್ಣು ನಾಶ, ಗಡಿಗೆ ನಾಶ ಆಯಿತು, ಮನೆ ನಾಶ ಆಯಿತು, ಪರ್ವತ ಬಿರುದು ಹೋಯಿತು, ನೀರು ಒಣಗಿ ಹೋಯಿತು, ಪ್ರಳಯ ಕಾಲ ಬಂತು, ಆದ್ರೆ ಪ್ರಕೃತಿ ಮಾತ್ರ ಇದ್ದೇ ಇರ್ತದೆ ಅವತ್ತು. ಶ್ರೀಶಗೆ ಜಡ ಪ್ರತಿಮೆ ಎನಿಪುದು ಮಾಸದೊಮ್ಮೆಗೂ ಸನ್ನಿಧಾನವು ವಾಸವ್ಯಾಗಿಹ ನಿತ್ಯ ಸಾಲಿಗ್ರಾಮದೋಪಾದಿ. ಈ ಮೂಲ ಪ್ರಕೃತಿ ಇದೆಯಲ್ಲ, ಅದು ಆ ಭಗವಂತನಿಗೆ ಒಂದು ಜಡ ಪ್ರತಿಮಾ. ಮಾಸದ ಒಮ್ಮೆಗೂ ಸನ್ನಿಧಾನವು, ಒಮ್ಮೆಯೂ ಕೂಡ ಅದರಲ್ಲಿ ಆ ಭಗವಂತನ ಸನ್ನಿಧಾನ ಅಂತ ಮಾಸೋದಿಲ್ಲ, ಆ ಪ್ರಕೃತಿಯೊಳಗೆ ಮಾಸೋದಿಲ್ಲ. ಯಾಕಂದ್ರೆ ಅದು ಅನಾದಿ ಕಾಲದಿಂದ ಒಂದೇ ರೀತಿಯಾಗಿರುವಂಥದ್ದು. ಅದರಿಂದ ಹುಟ್ಟಿದಂತೆ ಈ ಜಗತ್ತಿದೆಯಲ್ಲ, ಒಮ್ಮೆ ಹುಟ್ಟದೆ ಒಂದು ಸಾಯ್ತದೆ. ಅದರಲ್ಲಿ ಸನ್ನಿಧಾನ ಅದು ಹುಟ್ಟಿದಾಗ ಬಂತು, ಅದು ವಸ್ತು ನಾಶ ಆದಾಗ ಸನ್ನಿಧಾನ ಹೋಯಿತು. ಅದಕ್ಕಾಗಿ ಅದನ್ನು ಆಹಿತ ಪ್ರತಿಮಾ ಅಂತ ಹೇಳಿದ್ರು ಈ ಶ್ಲೋಕದಲ್ಲಿ. ನಮ್ಮ ಶರೀರ, ನನ್ನ ಹೆಂಡತಿಯ ಶರೀರ, ಮಕ್ಕಳ ಶರೀರ, ನಮಗಿತ್ತಿರುವ ಸಂಪತ್ತು, ನಮ್ಮ ಮನೆ, ನಮ್ಮ ಭೂಮಿ, ಇವೆಲ್ಲ ಆಹಿತ ಪ್ರತಿಮಾಗಳು.
ಭಗವಂತ ಇವುಗಳನ್ನು ಹುಟ್ಟಿಸಿದಾಗ ಒಳಗೆ ಸನ್ನಿಧಾನವನ್ನು ಹಾಕಿದ ನಮಗೆ ಕೊಟ್ಟ, ಇವುಗಳನ್ನು ಪೂಜೆ ಮಾಡಿಕೊಂಡಿರುವಂತ. ಮತ್ತೆ ಆ ಎಲ್ಲಾ ವಸ್ತುಗಳಲ್ಲಿ ಆಯಾ ಹೆಸರಿನಿಂದ ಅವನಿದ್ದಾನೆ. ಯಾವುದೇ ಸಮೂಹಕ್ಕೆ ಒಳಗಾಗಬೇಡ ಈ ಜಗತ್ತಿನಲ್ಲಿ, ಪೂಜೆ ಮಾಡ್ತಾ ಹೋಗು. ಇದೊಂದು ಶ್ಲೋಕ ಹೇಳಿದರೆ ಒಂದು ತಾಸು ಏನಾದರೂ ಇದ್ರ ಬಗ್ಗೆನೇ ಹೇಳ್ಬೋದೇನು. ನಾವು ಈ ಶ್ಲೋಕ ಓದಿದಾಗ ನನಗೆ ಮಹಾಭಾರತದ ನೆನಪು ಬಂತು. ಹಾಗಾಗಿ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಂಗತಿಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಅನಿಸ್ತು. ಇವೆಲ್ಲ ನಿಮ್ಗೆ ಸಂಗತಿಗಳು ಗೊತ್ತಿಲ್ಲದೇನಲ್ಲ, ಆದರೆ ಅಂಥ ಎಲ್ಲ ಸಂಗತಿಗಳನ್ನ ದಾಸರು ಈ ಪದ್ಯದಲ್ಲಿ ಸೇರಿಸಿದ್ದಾರೆ ಅಂತ ಅನ್ನೋದನ್ನು ನೋಡ್ಬೇಕಷ್ಟೇ ನಾವು. ಇದೇನು ಅಂತಂದ್ರೆ, ಈಗ ಮಹಾಭಾರತ ಆರಂಭ ಮಾಡುವಾಗ ನಾನು ಒಂದು ಶ್ಲೋಕ ಹೇಳಿದ್ದೆ, ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನರತ್ವಚಿತ ಧರ್ಮೇ ಚಾರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ. ಮಹಾಭಾರತದಲ್ಲಿ ಏನಿದೆಯೋ ಅದೇ ಬೇರೆ ಕಡೆ ಇದೆ. ಮಹಾಭಾರತವನ್ನು ಬಿಟ್ಟು ಬೇರೆ ಯಾವ ಕವಿಯೂ, ಯಾವ ವಿದ್ವಾಂಸನು, ಯಾವ ಪ್ರವಚನಕಾರನು ಏನನ್ನೂ ಹೇಳಲಾರ. ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನರತ್ವಚಿತ. ಇಲ್ಲಿ ಯಾವುದು ಇಲ್ಲವೋ ಅದು ಬೇರೆ ಕಡೆಯಲ್ಲೂ ಇಲ್ಲವೂ ಇಲ್ಲ. ಇಲ್ಲಿ ಯಾವುದೂ ಇಲ್ಲವೇ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲೇ ಇಲ್ಲ, ಎಲ್ಲ ಇಲ್ಲಿದ್ದೇ ಇದೆ. ಹಾಗಾಗಿ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ. ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಅಕ್ಷರಶಃ ಕಾಮಶಾಸ್ತ್ರದ ಬಗ್ಗೆ ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಅದನ್ನು ಮುಂದೆ ನಾವು ಇನ್ನು ಬರಬೇಕಾದ್ರೆ ಹೇಳ್ತೇನೆ. ಧರ್ಮೇ ಅರ್ಥೇ ಕಾಮೆ, ಅರ್ಥ ದುಡ್ಡಿನ ಬಗ್ಗೆ ಅರ್ಥಶಾಸ್ತ್ರ, ಬೇಕಾದಷ್ಟು ಅರ್ಥಶಾಸ್ತ್ರದ ಬಗ್ಗೆ, ರಾಜ್ಯಶಾಸ್ತ್ರದ ಬಗ್ಗೆ. ಒಬ್ರು ಈ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಪ್ರೊಫೆಸರ್ ಒಬ್ರು, ಅವರು MBA ಮಾಸ್ಟರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆ ವಿಭಾಗಕ್ಕೆ ಕಲಿಸುವಂಥವ್ರು, ಅಶೋಕ್ ಚಚರಿ ಅಂತೇಳಿ. ಅವರು ಈ ಮಹಾಭಾರತದಲ್ಲಿ ಈ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಕಂಪನಿಗಳನ್ನ ವ್ಯವಹಾರಗಳನ್ನು ನಡೆಸೋದು ಹೇಗೆ, ಕಂಪನಿ ಅಫೇರ್ಸ್ ಇದನ್ನೆಲ್ಲ ಹೇಗೆ ನಡೆಸೋದು ಅನ್ನೋದ್ರ ಬಗ್ಗೆ ಮಹಾಭಾರತದಲ್ಲಿ ಏನೇನು ಉಲ್ಲೇಖಗಳಿವೆ, ಅದರಲ್ಲಿ ಗೂಢವಾಗಿ ಹೇಗೆ ಪ್ರಸ್ತಾವ ಇದೆ ಅಂತ ಅನ್ನೋದ್ರ ಬಗ್ಗೆ ಒಂದು ರಿಸರ್ಚ್ ನಡೆಯುವಷ್ಟು ಸಂಗತಿ ಇದೆ ಅಂತ ಹೇಳಿದ್ರು. ಅದು ಅವ್ರ ಸಬ್ಜೆಕ್ಟ್ ಆದ್ರಿಂದ ಅವ್ರಿಗೆ ಅದು ಹೊಳಿತು. ನಮ್ದು ಆ ಸಬ್ಜೆಕ್ಟ್ ಆದ್ರಿಂದ ಅಲ್ಲ, ಆದ್ರಿಂದ ಸುಮ್ಮನೆ ಸುಳಿವು ಮಾತ್ರ ಸಿಗ್ತದೆ ಹೊರತು ವಿಸ್ತಾರವಾಗಿ ಅದ್ರ ಬಗ್ಗೆ ನಮಗೇನು ಹೇಳಲಿಕ್ಕಾಗಲ್ಲ. ಅದಕ್ಕೆ ಅರ್ಥಶಾಸ್ತ್ರ ಅಂದ್ರೆ ಅದನ್ನ ಹೇಳಿ. ಮೋಕ್ಷೇಚ ಭರತರ್ಷಭ, ಮೋಕ್ಷಶಾಸ್ತ್ರದ ಬಗ್ಗೆ ಅಂತೂ ಮೋಕ್ಷಶಾಸ್ತ್ರಕ್ಕಾಗಿ ಇರುವಂಥದ್ದೇ ಮಹಾಭಾರತ. ಒಂದು ಸಂಗತಿ ಏನಂತಂದ್ರೆ, ಒಬ್ಬ ಮನುಷ್ಯ ಇಲ್ಲಿ ಹುಟ್ಟಿ ಬಂದ ಮೇಲೆ ಅವನೊಬ್ಬ ಪರಿಪೂರ್ಣ ಮನುಷ್ಯನಾಗಿ ಹುಟ್ಟಿ ಒಂದು ಬಾಳ್ಯಕ್ಕೆ ಒಬ್ಬ ಪರಿಪೂರ್ಣ ಮಗ, ಪರಿಪೂರ್ಣ ಗಂಡ ಅಥವಾ ಪರಿಪೂರ್ಣ ಹೆಂಡತಿ, ಪರಿಪೂರ್ಣ ತಂದೆ, ಪರಿಪೂರ್ಣ ಅಜ್ಜ, ಪರಿಪೂರ್ಣ ಅಜ್ಜಿ, ಪರಿಪೂರ್ಣರಾದಂಥ ಸ್ನೇಹಿತರು, ಬೇರೇನೂ ಬೇಡ. ನೀವು ನಮಗೆ ಸ್ನೇಹಿತರು, ನಾವು ನಿಮಗೆ ಸ್ನೇಹಿತರು. ಹೀಗೆ ಬಾಳ್ಯಕ್ಕೆ ಬೇಕಾದಂಥ ಎಲ್ಲ ಹೂರಣ ಸಾರ ಅದು ಶಾಸ್ತ್ರದಲ್ಲಿದೆ. ಆದರೆ ನಾವು ಶಾಸ್ತ್ರವನ್ನು ಕೇಳಿ ಸುಮ್ಮನೆ ಪ್ರವಚನ ಮಾಡಿ ಅದನ್ನೊಂದು ಶ್ರವಣ ಮಾಡಿ ಅದನ್ನು ಬಿಟ್ಟು ಬಿಡ್ತೇವೆ. ಹಾಗಾಗಿ ಅದನ್ನು ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡೋದಿಲ್ಲ. ಆದ್ದರಿಂದ ನಮಗೆ ಈ ಜಗತ್ತು ಇಷ್ಟು ಕಷ್ಟಕರವಾಗಿ ಕಂಡಿದೆ. ಇದು ನೋಡಿ, ಇದು ಒಂದು ರೀತಿ ಮನಃಶಾಸ್ತ್ರ. ಇದು ಮನುಷ್ಯ ಹೇಗೆ ಬದುಕಬೇಕು ಅಂತ ತಿಳಿಸ್ಕೊಟ್ಟಂಥ ಮಾತಿದು. ಇದಕ್ಕೆ ಮೂಲಭೂತವಾದ ಸರ್ವಮೂಲದಲ್ಲಿ ಶ್ಲೋಕ ಎಲ್ಲಿದೆ, ಮಹಾಭಾರತದಲ್ಲಿ ಶ್ಲೋಕ ಎಲ್ಲಿದೆ, ಭಾಗವತದ ಶ್ಲೋಕ ಎಲ್ಲಿದೆ, ನನಗೆ ಈ ನೆನಪಿಗೆ ಬರ್ತಿಲ್ಲ. ಆದರೆ ದಾಸರು ಈ ಮಾತನ್ನು ಹೇಳ್ತಾರೆ ಅಂತಂದ್ರೆ ಅವರಿಗೆ ಎಲ್ಲೋ ಮಹಾಭಾರತದ ಭಾಗವತದ ಸ್ಫೂರ್ತಿ ಇದ್ದಿರಬೇಕು. ಅದು ನಮಗೇನಾಗ್ತದೆ ಅಂದ್ರೆ ಎಲ್ಲೋ ಓದಿರ್ತೀವಿ, ನಮಗೆ ನೆನಪಾಗೋದಿಲ್ಲ ಅಷ್ಟೇ. ಕೆಲವು ಸರಿ ಜನ ಕೇಳ್ತಾರೆ, ಈ ಸಂಗತಿ ಶಾಸ್ತ್ರದಲ್ಲಿ ಇದೆಯಾ ನೀವು ಹೇಳಿದ್ದು ಅಂತ ಕೇಳ್ತಾರೆ. ಕೇಳಿದಾರೆ ನನ್ನೇ ಇರ್ತದೆ. ನಾನು ಇದ್ದಕ್ಕಿದ್ದಂಗೆ ನಿಮ್ಮ ಎದುರಿಗೆ ನಾನು ಹೇಳಿದ ವಿಚಾರಕ್ಕೆ ಹಿನ್ನೆಲೆಯಾಗಿ ಶ್ಲೋಕ ಎಲ್ಲಿದೆ ಅಂತ ಹೇಳಲಾರೆ. ಅಷ್ಟು ನೆನಪಿನ ಶಕ್ತಿ ಅಂತ ಅಸಾಧಾರಣ ಪ್ರತಿಮಾ ನಂದಲ್ಲ. ಆದರೆ ಎಲ್ಲೋ ಒಂದ್ ಕಡೆ ಇದೆ ನಾನು ಹೇಳಿದ್ದು. ಅಂಥದನ್ನ ಇಂಥ ಶ್ಲೋಕ ಬಂದಾಗ ನೆನಪು ಮಾಡ್ಕೊಳ್ಬೇಕಷ್ಟೆ. ಈಗ ನೋಡ್ರಿ, ಕುಣಿಲಿಕ್ಕೆ ಆಗದೆ ಇರುವಂಥ ನರ್ತಕಿ ನೆಲ ಡಂಕು ಅಂದ್ರು ಅಂತ ನಾವು ಕೇಳ್ತಿರ್ತೇವೆ. ನಮಗೆ ಅವ್ರಿವ್ರ ಬಗ್ಗೆನೇ ಕಂಪ್ಲೇಂಟ್ ಹೆಚ್ಚು. ನಮ್ಮ ತಂದೆ ತಾಯಿಗಳು ಸರಿ ಇಲ್ಲ, ನಮ್ಮ ಮಕ್ಕಳು ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಸ್ನೇಹಿತರು ಸರಿ ಇಲ್ಲ, ಸಮಾಜದ ಸರಿ ಇಲ್ಲ, ಇವರೆಲ್ಲ ಅಸಂಸ್ಕೃತರು, ಈ ಸಮಾಜದಲ್ಲಿ ನಾನು ಬಾಳೋದು ಹೇಗೆ? ಸುತ್ತಮುತ್ತಲಿನ ಜನರ ಬಗ್ಗೆನೇ ನಮ್ದು ಕಂಪ್ಲೇಂಟ್. ನಮ್ಮ ಬಗ್ಗೆ ನಮ್ದು ಏನು ಕಂಪ್ಲೇಂಟೇ ಇಲ್ಲ, ನಾವೆಲ್ಲ ಸರಿಯೇ ಇದ್ದೇವೆ. ಅದು ಈ ಜಗತ್ತು ಸರಿ ಇಲ್ಲ ಅಂತ ನಮ್ಮ ಭಾವನೆ. ಇದು ನೋಡಿ ಏನು ಹೇಳಿದ್ರು ಜಗತ್ತು. ಪರಮಾತ್ಮ ನಿಮಗೆ ಈ ಪ್ರತಿಮೆಗಳನ್ನು ಕೊಟ್ಟಿದ್ದಾನೆ. ಪರಮಾತ್ಮ ಕೊಟ್ಟ ಪ್ರತಿಮಾ ಇದು. ಪರಮಾತ್ಮ ಕೊಟ್ಟ ಪ್ರತಿಮಾ ಆದ್ಮೇಲೆ ಆ ಪರಮಾತ್ಮ ಕೊಟ್ಟ ಪ್ರತಿಮಾದಲ್ಲಿ ನೀವೇನು ದೋಷ ಹುಡ್ಕೋರಿದ್ದೀರಿ? ಈ ನಿಮಗೇನು ನೆಲ ಕೊಟ್ಟಿದ್ದಾರೆ, ನೆಲದಲ್ಲೇ ಕುಣಿದು ತೋರಿಸ್ಬೇಕು ನೀವು. ನಿಮಗೆ ಹೆಜ್ಜೆ ಹಾಕ್ಲಿಕ್ಕೆ ನಿಮಗೆ ಕೈಕಾಲುಗಳಿವೆ, ಅಂಗಭಂಗಿಗಳನ್ನ ತೋರಿಸ್ಲಿಕ್ಕೆ ನಿಮಗೆ ಕೈಗಳಿವೆ, ಕಣ್ಣು ಭಾವನೆಗಳನ್ನ ತೋರಿಸ್ಲಿಕ್ಕೆ ನಿಮಗೆ ಕಣ್ಣುಗಳಿವೆ ಅಂದಮೇಲೆ ಅಲ್ಲಿ ಕುಣಿದು ತೋರಿಸ್ಬೇಕು ನರ್ತಕ್ಕೆ. ನೆಲ ಡಂಕಾಗಿದೆ, ನಾವು ಕುಣಿಯೋದಿಲ್ಲ, ನನಗೆ ಇದು ಕುಣಿಲಿಕ್ಕೆ, ನನ್ನ ಪ್ರತಿಭಾ ತೋರಿಸ್ಲಿಕ್ಕೆ ಇದು ಸರಿಯಾದ ಕಾಲ ಅಲ್ಲ, ದೇಶ ಅಲ್ಲ ಅಂತಂದ್ರೆ ಹಾಸ್ಯಾಸ್ಪದರಾಗ್ತಾರೆ. ನಿಮಗೆ ಪರಮಾತ್ಮ ನಾವು ಇಂಥ ತಂದೆ ತಾಯಿಯಿಂದ ನಮಗೆ ಬೇಕು ಅಂತ ಬಯಸಿದಿವ? ಇಲ್ಲ. ತಂದೆ ತಾಯಿಗಳು ಆಕಸ್ಮಿಕವಾಗಿ ಪರಮಾತ್ಮನಿಂದ ನಮಗೆ ದೊರೆತರು. ಮಕ್ಕಳನ್ನ ಇಂಥವರೇ ಮಕ್ಕಳಾಗಿ ಹುಟ್ಟಬೇಕು,
ಯಾವುದೋ ಜನ್ಮದಲ್ಲಿ ಅದು ಪರಮಾತ್ಮನೇ ನನಗೆ ಮಗ ಹುಟ್ಟಬೇಕು ಅಂತ ಕೆಲವು ಋಷಿಗಳು ಬಯಕೆ ಪಡ್ತಾರೆ, ಅದು ವಿಷಯ ಬೇರೆ. ಅದಿರ್ಲಿ, ಹೊಂತದ್ದು ಹೋಗ್ಲಿ. ಇಂಥವ್ರೆ ನಮ್ಗೆ ಮಗ ಆಗಿ ಬರಬೇಕು ಅಂತ ನಾವ್ಯಾರು ಹುಟ್ಟಿದ್ರೆ, ನಾವ್ಯಾರು ಅಪೇಕ್ಷೆ ಪಟ್ಟರೆ ನಮಗದು ಸಿಗುವಂಥದ್ದಲ್ಲ. ಪರಮಾತ್ಮ ಯಾರನ್ನೋ ಮಕ್ಕಳನ್ನ ಕೊಡ್ತಾನೆ, ಗಂಡು ಕೊಡ್ತಾನೋ ಹೆಣ್ಣೋ ಕೊಡ್ತಾನೋ ಏನೋ ಕೊಡ್ತಾನೆ. ಹಾಗೆ ಹೆಂಡತಿ ಯಾರ್ಯಾರನ್ನೋ ನೋಡಿ ಏನೇನೋ ಮನಸ್ಸಿನಲ್ಲಿ ಮಂಡಿಗೆ ತಿನ್ಬೋದೇ ಹೊರತು ಇಂಥವ್ರೆ ಗಂಡ ಆಗಬೇಕು ಇಂಥವ್ರೆ ಹೆಂಡತಿ ಆಗಬೇಕು ಅಂದ್ರೆ ಆಗೋ ಕೆಲಸ ಏನಲ್ಲ ಅದು. ಇಂಥವ್ರೇ ಸ್ನೇಹಿತರಾಗಬೇಕು, ಇದು ಯಾವುದೂ ಆಗೋ ಕೆಲಸ. ಇಂಥವರೇ ನೆರೆಹೊರೆಯವರಾಗಬೇಕು. ಎಲ್ಲಾ ಪರಮಾತ್ಮನಿಂದ ಕೊಟ್ಟಿದ್ದು, ಎಲ್ಲಾ ಪರಮಾತ್ಮನಿಂದ ದೊರೆತದ್ದು. ದ್ರವ್ಯ ಪಂಚೈತಾನಿ ಪ್ರಸಿದ್ಧಂತಿ ಗರ್ಭಸ್ಥಸ್ಯೈವ ದೇಹಿನಃ ಅಂತ ಒಂದು ಮಾತು. ಅದು ಪೂರ ನನಗೆ ಇದು ನೆನಪಿಗೆ ಬರ್ತಿಲ್ಲ, ಅದು ಪೂರ್ವಾರ್ಧ. ಅವನು ಯಾವ ಥರದ ಮಕ್ಕಳನ್ನು ಪಡ್ಕೊಳ್ಬೇಕು, ಯಾವ ಥರದ ತಂದೆ ತಾಯಿಯನ್ನು ಪಡ್ಕೊಳ್ಬೇಕು, ಯಾವ ಥರದ ವಿದ್ಯೆಯನ್ನು ಓದಬೇಕು, ಎಷ್ಟು ಮೇಲಕ್ಕೆ ಏರಬೇಕು, ಸ್ಥಾನಮಾನ ಸಮಾಜದಲ್ಲಿ ಎಷ್ಟು ಸ್ಥಾನಮಾನಕ್ಕೆ ಏರಬೇಕು, ಏನು ವಿದ್ಯೆ ಪಡ್ಕೊಳ್ಬೇಕು. ಹಿಂದೊಂದು ಶ್ಲೋಕ ಹೇಳಿದೆ ನಾನು, ಈಗ ನನಗೆ ಪೂರ್ವಾರ್ಧ ನೆನಪಿಗೆ ಬರ್ತಿಲ್ಲ ಅಷ್ಟೇ. ಪಂಚೈತಾನಿ ಪ್ರಸಿದ್ಧಂತಿ ಗರ್ಭಸ್ಥಸ್ಯೈವ ದೇಹಿನಃ. ನೀವು ಹುಟ್ಟುವ ಸಂದರ್ಭದಲ್ಲಿ ಇಷ್ಟನ್ನೆಲ್ಲ ನಿಮ್ಮ ತಲೆ ಮೇಲೆ ಬರುದು ಆತ ನಿಮ್ಮನ್ನು ಭೂಮಿಗೆ ಕಳಿಸಿದ್ದಾನೆ. ಹಾಗಾಗಿ ನಮಗೆ ಸಿಕ್ಕಿರುವ ತಂದೆ ತಾಯಿ, ನಮಗೆ ಸಿಕ್ಕಿರುವಂಥ ಮಕ್ಕಳು, ನಮಗೆ ಸಿಕ್ಕಿರುವ ಗಂಡ ಹೆಂಡತಿ, ಸ್ನೇಹಿತರು, ನೆರೆಹೊರೆಯವರು, ಇವರೆಲ್ಲ ಪ್ರತಿಮಾಗಳು. ಅವ್ರನ್ನೊಂದು ಏನು ಉಪಯೋಗ ಇಲ್ಲ. ಒಂದು ವಿಚಾರ ಮಾಡಿ, ನನಗೆ ನರ್ತಕದ ಉದಾಹರಣೆ ಹೇಳಿದೆ. ಒಬ್ಬ ಪೂಜಾರಿ ಆದವನು ಪೂಜಾ ಮಾಡ್ಲಿಕ್ಕೆ ಅಂತ ಬಂದ ಒಂದು ದೇವಾಲಯಕ್ಕೆ. ಅಲ್ಲೇ ದೇವರ ಪ್ರತಿಮಾ ಸರಿ ಇಲ್ಲ, ನಾನು ಪೂಜೆ ಮಾಡೋದಿಲ್ಲ ಅಂತ ಅನ್ಲಿಕ್ಕೆ ಮೂರ್ಖತನ ಆಗಿತ್ತು. ಅಂದ್ರೆ ಅದೇನು ಮಾಡ್ಬೇಕು ಅವನು? ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್. ಅವನು ತಾನು ಅದಕ್ಕೆ ಸರಿಯಾಗಿ ಪೂಜಾ ಮಾಡಿ, ಶಾಸ್ತ್ರೋಕ್ತವಾಗಿ ಪೂಜಾ ಮಾಡಿ, ತಾನು ಅಲ್ಲಿ ಸನ್ನಿಧಾನವನ್ನು ಕರೆದು ತಂದಿದ್ದರಿಂದ ಅವನಿಗೂ ಲಾಭ, ಸಮಾಜಕ್ಕೂ ಲಾಭ. ಹಾಗೆ ಪ್ರತಿಮಾ ಸರಿ ಇಲ್ಲ, ಇಲ್ಲಿ ನಾನು ಪೂಜೆ ಮಾಡೋದಿಲ್ಲ ಅಂತ ಅವನು ಎಷ್ಟು ಮೂರ್ಖನಾಗ್ತಾನೋ, ಹಾಗೆ ಈ ಸಮಾಜ ಸರಿ ಇಲ್ಲ, ನೆರೆಹೊರೆ ಸರಿ ಇಲ್ಲ, ಬಂಧು ಮಿತ್ರರು ಸರಿ ಇಲ್ಲ, ತಂದೆ ತಾಯಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ ಅಂತನೋರೆಲ್ಲ ಪರಮಾತ್ಮನಿಂದ ದೊರೆತ ಪ್ರತಿಮಾ ಇದು. ಬೇರೆ ಯಾರೋ ಕೊಟ್ಟ ಪ್ರತಿಮಾ ಅಲ್ಲ, ಯಾರೋ ಅಕ್ಕಸಾಲಿಗರೋ ಶಿಲ್ಪಿಗಳು ಕೆತ್ತಿ ಕೊಟ್ಟ ಪ್ರತಿಮಾ ಅಲ್ಲ ಇದು. ಪರಮಾತ್ಮ ಕೆತ್ತಿ ಕೊಟ್ಟಂತಹ ಪ್ರತಿಮೆಗಳು, ಜೀವಂತ ಪ್ರತಿಮೆಗಳು ಇವೆಲ್ಲ. ಹಾಗಿರುವಾಗ ಅದ್ರ ಬಗ್ಗೆ ಏನು ಮಾತಾಡಿಯೂ ಉಪಯೋಗ ಇಲ್ಲ. ನಿಮಗೆ ಇನ್ನೊಬ್ರು ಕೆಟ್ಟದಾಗಿ ಕಾಣ್ತಾರೆ ಅಂತಂದ್ರೆ ನಿಮಗೆ ಸರಿಯಾಗಿ ಪೂಜೆ ಮಾಡ್ಲಿಕ್ಕೆ ಬರ್ತಿಲ್ಲ ಅಂತ ಅರ್ಥ. ಇಷ್ಟೇ, ಬೇರೆ ಏನೂ ಅಲ್ಲ ಇದರಲ್ಲಿ. ಅದು ನೋಡಿ ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದವರು. ಅನುದಿನದಿ ಸಮೂಹಕ್ಕೊಳಗಾಗದೆ ಏನು ಭ್ರಾಂತಿಗೊಳಗಾಗಬೇಡ. ಸ್ವಚ್ಛವಾದ ಮನಸ್ಸಿನಿಂದ ಯಾವ ಮಗು ಹುಟ್ಟಿತು, ಎಂಥ ಹೆಂಡತಿ ಸಿಕ್ಕಳು, ಎಂಥ ಗಂಡತಿ ಸಿಕ್ಕಳು, ಯಾವುದನ್ನು ತಲೆ ಕೆಡಿಸ್ಕೋಬೇಡ. ಪ್ರತಿಯೊಂದು ಸಂದರ್ಭದಲ್ಲೂ ಜೀವಮಾನದಲ್ಲಿ ನಾವು ಡಿಪ್ರೆಷನ್ಗೊಳಗಾದಾಗ, ದುಃಖಕ್ಕೊಳಗಾದಾಗ ಪ್ರತಿಯೊಂದು ಸಂದರ್ಭದಲ್ಲೂ ಇದು ನಮಗೆ ಬೆಳಕು ಕೊಡ್ತದೆ. ಭಗವಂತ ಕೊಟ್ಟ ಪ್ರತಿಮಾ ನಮಗೆ ಮಕ್ಕಳು ಅಂತಂದ್ಮೇಲೆ ಅಲ್ಲಿ ಹೆಣ್ಣು ಹುಟ್ಟಿದ್ದು ಗಂಡು ಹುಟ್ಟಿದ್ದು ದುಃಖ ಯಾಕೆ ಕೊಡಬೇಕು? ನಮಗೆ ಹೆಣ್ಣು ಬೇಡಾಗಿತ್ತು, ಗಂಡು ಪ್ರತಿಮಾ ಬೇಕಾಗಿತ್ತು ಅಂತ ನೀವು ಪರಮಾತ್ಮನ ಜೊತೆ ತಗಾದೆ ಮಾಡೋರಿದ್ದೀರೇನು? ನಿಮಗೆ ಎಂಥ ಪ್ರತಿಮಾ ಕೊಡಬೇಕು ಅಂತ ಅವನಿಗೆ ಗೊತ್ತಿದೆ. ನಿಮಗೆ ಎಂಥ ಪ್ರತಿಮಾ ಕೊಡಬೇಕು ಅಂತ ಅವನಿಗೆ ಗೊತ್ತಿದೆ, ಆ ಪ್ರಕಾರ ಕೊಟ್ಟ. ನಮಗೆ ಇಂಥದ್ದು ಬೇಕಾಗಿತ್ತು, ಇಂಥದ್ದು ಬೇಡಾಗಿತ್ತು ಅಂತಂದ್ರೆ ನೀವು ಸರಿಯಾಗಿ ಪೂಜೆ ಮಾಡ್ಲಿಕ್ಕೆ ಬರ್ತಿಲ್ಲ ಅಂತ ಅರ್ಥ. ನಮ್ಮ ಅಸಾಮರ್ಥ್ಯವನ್ನು ಹೇಳ್ಕೊಂಡಂತೆ. ಆದರೆ ಈ ಅರಿವೇ ನಮಗಿರೋದಿಲ್ಲ. ಸುಮ್ಮನೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ತಾ ಹೋಗ್ತೇವೆ ಅಷ್ಟೇ. ಹೀಗೆ ಯಾವುದೇ ಥರದ ಭ್ರಾಂತಿಗೆ ಒಳಗಾಗಬೇಡ. ಇವೆಲ್ಲ ಆ ಭಗವಂತನ ಪ್ರತಿಮಾಗಳು ಅಂತ ತಿಳ್ಕೊ. ಬರೇ ಚೇತನ ವಸ್ತುಗಳು ಅಷ್ಟೇ ಅಲ್ಲ, ಅಚೇತನ ವಸ್ತುಗಳು ಕೂಡ, ಕಲ್ಲು, ಕಟ್ಟಿಗೆ, ಭಾಂಡ, ಪಾತ್ರೆಗಳು, ಗೋಡೆ, ಬಾಗಿಲು, ಕಿಟಕಿ ಎಲ್ಲನೂ. ಹೀಗೆ ಮನುಷ್ಯ ಹೇಗೆ ಬದುಕಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಮನಃಶಾಸ್ತ್ರವನ್ನು ಹೇಳಿದ ಮಾತದು. ಎಲ್ಲೋ ಭಾಗವತದಲ್ಲೋ, ಮಹಾಭಾರತದಲ್ಲೋ, ಮತ್ತೆಲ್ಲೋ ವೇದದಲ್ಲೋ ಇದ್ದಿರುವಂಥ ಮಾತೇ ಅದು. ಇದು ಒಂದು ಸಂಗತಿ. ಹೀಗೆ ಅದೇನು ಮನುಷ್ಯ ಹೇಗೆ ಬದುಕಬೇಕು ಅನ್ನೋ ಮನಃಶಾಸ್ತ್ರವನ್ನು ಇದು ಹೇಳ್ತು ಅಂತ ಅನ್ನೋದು ಒಂದು ಸಂಗತಿ. ಇನ್ನೊಂದು ಏನು ಅಂತಂದ್ರೆ, ಇದು ನಾನು ಕೆಲವು ಸರಿ ಯಾಕೆ ಈ ಮಾತುಗಳು ಹೇಳ್ತಿರ್ತೇನೆ ಅಂತಂದ್ರೆ, ಈ ನಿಮಗೆ ಆ ಸಮಸ್ಯೆ ಈಗ ಒಮ್ಮೆಲೆ ಕಾಡದೇ ಇರಬಹುದು, ಸದ್ಯ ಸಮಸ್ಯೆ ನಮ್ಮ ಎದುರಿಗಿಲ್ದೇ ಇರಬಹುದು, ಅದು ಮತ್ತೊಬ್ರು ಯಾರಿಗೋ ಎದುರಿಗೆ ಆ ಸಮಸ್ಯೆ ಇರ್ತದೆ. ಆ ಸಮಸ್ಯೆ ಇವತ್ತು ಅವ್ರ ಸಮಸ್ಯೆ, ನಾಳೆ ನಮ್ಮನೆ ಸಮಸ್ಯೆ ಆಗಬಹುದು. ಒಂದು ವಿಷಯ ಹೇಳ್ತೇನೆ, ಏನು ಅಂತಂದ್ರೆ, ಈಗ ನಮ್ಮಲ್ಲಿ ವಿದ್ವಾಂಸರಾದವರು, ಯತಿಗಳಾದವರು, ಪ್ರವಚನಕಾರರು ಅದೆಲ್ಲ ಪ್ರವಚನ ಮಾಡ್ತಾರೆ. ಹರಿಕಥಾದಾಸರು ಕೂಡ ಹರಿಕಥೆ ಮಾಡ್ತಿರ್ತಾರೆ. ಅವರು ಭಗವಂತನ ಲೀಲೆಗಳನ್ನ ಹೇಳ್ತಾರೆ, ಭಾಗವತರ ಲೀಲೆಗಳು, ಭಗವಂತನ ಭಕ್ತರ ಲೀಲೆಗಳನ್ನು ಕೂಡ ಹೇಳ್ತಾರೆ. ಹೀಗೆ ಮನಃಶಾಸ್ತ್ರದ ಹಿನ್ನೆಲೆ ಬಂದದ್ದು ಸೈಕೋಥೆರಪಿ, ಮನುಷ್ಯನಿಗೆ ಮಾನಸಿಕ ಚಿಕಿತ್ಸೆಯನ್ನು ಒದಗಿಸುವಂತಹ ಕೆಲವು ಭಾಗಗಳು, ಶಾಸ್ತ್ರದಲ್ಲಿ ಬಂದಂತಹ ಭಾಗಗಳು. ಇನ್ನು ಕೆಲವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ, ವ್ಯಕ್ತಿತ್ವವನ್ನು ತರಬೇತಿ ಮಾಡುವಂಥ ಕೆಲವು ಭಾಗಗಳು. ಇವೆಲ್ಲ ಶಾಸ್ತ್ರದಲ್ಲಿ ಇದ್ದೇ ಇರ್ತವೆ. ಅದನ್ನ ಹೇಳಲಿಕ್ಕೆ ಪುರ್ಸೊತ್ ಮಾಡ್ಕೊಳ್ಳೋದಿಲ್ಲ, ಕೇಳಲಿಕ್ಕೆ ಪುರ್ಸೊತ್ ಮಾಡ್ಕೊಳ್ಳೋದಿಲ್ಲ ಜನ, ಹೇಳಲಿಕ್ಕೆ ಪುರ್ಸೊತ್ ಮಾಡ್ಕೊಳ್ಳೋದಿಲ್ಲ ಪ್ರವಚನಕಾರರು. ಯಾಕೆಂದ್ರೆ ಅವ್ರಿಗೆ ಏನಿರ್ತದೆ, ಭಾಗವತದಲ್ಲಿ ಕೃಷ್ಣನ ಲೀಲೆಗಳು ಅಂತ ಇರ್ತದೆ. ಅವ್ರು 8-9 ದಿವಸದಲ್ಲಿ ಅದನ್ನ ಹೇಳಬೇಕಾಗಿರ್ತದೆ. ನೀವು ಯಾವುದೋ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ, ಸೈಕೋಥೆರಪಿ ಬಗ್ಗೆ ಹೇಳ್ತಾ ಕೂತ್ರೆ ಆ 8-9 ದಿವಸಗಳಲ್ಲಿ ಮುಗಿಯೋದಿಲ್ಲ. ಹಾಗಾಗಿ ಅವ್ರನ್ನ ಹೇಳಲಿಕ್ಕಾಗೋದಿಲ್ಲ.
ಅದ್ರ ಸಮಸ್ಯೆ ಏನು ಅಂತಂದ್ರೆ, ಸಮಸ್ಯೆ ನಾನು ನಿಮಗೆ ಹೇಳಿದ ಮೇಲೆ ಗೊತ್ತಾಗ್ತದೆ. ಈಗ ನಾನು ಸ್ಪಷ್ಟವಾಗಿ ಯಾವುದೇ ಶಬ್ದದಿಂದ ಇಂಥ ಪಂಥ ಇಂಥದ್ದು ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಸಮಾಜದಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ, ಕೌಟುಂಬಿಕ ಸಮಸ್ಯೆಗಳು, ಸಾಮಾಜಿಕ ಮಾನಸಿಕ ಸಮಸ್ಯೆಗಳು, ಏನೇನೋ ಸಮಸ್ಯೆಗಳು. ಅವರಿಗೆಲ್ಲರಿಗೂ ಕೂಡ ನೀವು ಭಗವಂತನ ಲೀಲಾಗಳನ್ನ, ಭಾಗವತ ಲೀಲಾಗಳನ್ನೇ ಹೇಳಿದ್ರೆ ಕೆಲವೊಬ್ಬರಿಗೆ ಸಮಾಧಾನ ಆಗ್ಬೋದು, ಇನ್ನು ಕೆಲವೊಬ್ಬರಿಗೆ ಸಮಾಧಾನ ಆಗದೇ ಇರ್ಬೋದು. ಅದಕ್ಕಾಗಿ ಮನಸ್ಸು, ಆತ್ಮ, ಶಾಂತಿ ಅಂತ ಮನಸ್ಸಿಗೆ ತರಬೇತಿ ಕೊಡುವಂಥ, ವ್ಯಕ್ತಿತ್ವವನ್ನು ಬೆಳಗಿಸುವಂಥ ಮಾತುಗಳನ್ನು ಹೇಳ್ತಾ ಹೋದ್ರೆ ಅದರಿಂದ ಅವರಿಗೆ ಮನಸ್ಸಿಗೆ ಅದು ಹಿಡಿಸ್ತದೆ. ಮತ್ತು ಆ ಮಾತುಗಳನ್ನು ಯಾರು ಆಡ್ತಾರೆ, ಆ ಪ್ರವಚನಗಳನ್ನು ಎಲ್ಲಿ ಕೊಡ್ತಾರೆ ಅಲ್ಲಿ ಅವರು ವಲಸೆ ಹೋಗ್ತಾರೆ. ನಾನು ಈಗೇನು ಹೇಳಿದ್ರೆ ಗೊತ್ತಾಯ್ತು ನಿಮಗೆ. ನಾವು ಅದನ್ನು ಮಾಡಿದರೆ, ಇಂಥ ಪದ್ಯಗಳನ್ನು ಹಿಡಿದಂಥದನ್ನು ಮಾಡಿದರೆ ಅವರ ಇಲ್ಲಿ ಕುತ್ಕೊಂಡು ಅದನ್ನು ಕೇಳ್ತಾರೆ. ನಾವಿಲ್ಲಿ ಅದನ್ನು ಮಾಡ್ತಿಲ್ಲ, ಯಾಕಂದ್ರೆ ನಾವು ವಿದ್ವಾಂಸರು. ನಮಗೆ ಇಲ್ಲೊಂದು ಮನಃಶಾಸ್ತ್ರ ಇದೆ, ಇಲ್ಲೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಒಂದು ಹಿನ್ನೆಲೆ ಇದೆ ಅಂತ ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಅದು ಗೊತ್ತೇ ಇಲ್ಲ. ಅವರು ಕೃಷ್ಣನ ಕಥೆ ಹೇಳಿದ್ರೆ ಕೃಷ್ಣನ ಕಥೆನೇ ಹೇಳ್ತಾರೆ, ರಾಮನ ಕಥೆ ಹೇಳಿದ್ರೆ ರಾಮನ ಕಥೆನೇ ಹೇಳ್ತಾರೆ, ಬೇಕಾದ್ರೆ ಅಧಿಕ ಮಾಸದ ಮಹತ್ವ ಹೇಳ್ತಾರೆ. ಅಲ್ಲಿರುವಂತಹ ಮನಃಶಾಸ್ತ್ರ ಮಹಾಭಾರತದಲ್ಲಿ ಹೇಗಿದೆ, ಭಾಗವತದಲ್ಲಿ ಹೇಗಿದೆ ಅಂತ ನಾವು ಹೇಳೋದಿಲ್ಲ. ಹೇಳದಿದ್ದರಿಂದಾಗಿ ವಲಸೆ ಹೋಗ್ತಾರೆ. ಎಲ್ಲಿ ವಲಸೆ ಹೋಗ್ತಾರೆ ಅಂದ್ರೆ ಅದು ನಮ್ಮ ಸಂಸ್ಕೃತಿಗೆ ವಿರುದ್ಧವಾದ. ಮೇಲೆ ಮೇಲೆ ಏನೇನೋ ಬಣ್ಣ, ವೇಷ ನಮ್ಮ ಸಂಸ್ಕೃತಿಗೆ ವಿರುದ್ಧ. ಪರಮಾತ್ಮನ ಗುಣಗಳ ಬಗ್ಗೆ, ಪರಮಾತ್ಮನ ವ್ಯಾಪ್ತಿಯ ಬಗ್ಗೆ ಸರಿಯಾದ ಅರಿವಿಲ್ಲ. ಮೇಲೆ ಏನೇನೋ ವೇಷ, ಮುಸುಕು, ಸಂಸ್ಕೃತಿಗೆ ವಿರುದ್ಧ. ನಿಮ್ಮ ಮನೆಗೆ ಬಂದು ನೀವು ಇಂಥ ಇದನ್ನ ಆಚರಣೆ ಮಾಡ್ತಿದ್ದೀರಿ, ನಿಮ್ಮನ್ನೇ ತಕರಾರು ಮಾಡ್ತಾರೆ. ಈಗ ನಾನು ಏನು ಹೇಳಿದ್ರೆ ಗೊತ್ತಾಯ್ತು ನಿಮಗೆ. ಇದು ಈಗ ಒಂದು 3 ದಿವಸದಿಂದ ಒಬ್ರು ಕೇಳಿದ್ರು, ಹೀಗೆಲ್ಲ ಹೋಗ್ತಿದ್ದಾರೆ ಅಲ್ಲಿ ಇಲ್ಲಿ ಅಂತ. ಹೋಗ್ತಿದ್ದಾರೆ ಅಂದ್ರೆ ತಪ್ಪು ಯಾರ್ದ? ನಾವು ಅವ್ರಿಗೆ ಬೇಕಾದದ್ದು ಏನು ಅವ್ರಿಗೆ ಅವಶ್ಯಕತೆ ಇದೆ ಅಂಥ ಒಂದು ಮಾನಸಿಕ ಶಾಂತಿಯನ್ನು ಒದಗಿಸುವಂಥ ಪ್ರವಚನಗಳನ್ನ, ಅಂಥ ಒಂದು ವ್ಯಕ್ತಿತ್ವ ತರಬೇತಿ ಕೊಡುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡಲಿಲ್ಲ. ಮಾಡದಿದ್ದರಿಂದಾಗಿ ಆ ಕಡೆ ವಲಸೆ ಹೋದ್ರು. ಅದ್ರಲ್ಲಿ ಹೋಗೋರಿಗೆ ಅದ್ರ ಪರಿಜ್ಞಾನ ಇಲ್ಲ, ನಮ್ಗೆ ಇದರಿಂದ ನುಕ್ಸಾನ ಏನಾಗ್ತದೆ ಅಂತ ಹೇಳಿ. ಆದ್ರೆ ಅದು ಹೊರಗೆ ಈಗ ಮೇಲ್ನೋಟಕ್ಕೆ ಅದು ರುಚಿ, ಒಳಗೆ ನಮ್ಮ ಸಂಸ್ಕೃತಿಗಳು ಮಾರಕ ಆದ್ರಿಂದ ಅದು ಬಾಧಕ. ಅದು ಅವ್ರಿಗೆ ಗೊತ್ತಾಗ್ತಿಲ್ಲ. ಇವತ್ತು ಅದು ಬೇರೆಯವ್ರ ಸಮಸ್ಯೆ, ನಾಳೆ ನಮ್ಮನೆ ಸಮಸ್ಯೆಗೆ ಕಾಡಬಹುದು. ಅದಕ್ಕಾಗಿ ಅದನ್ನ ಹೇಳಿದೆ. ನಾವು ಮಹಾಭಾರತವನ್ನಾಗಲಿ ಭಾಗವತವನ್ನಾಗಲಿ ಓದುವಾಗ ಮತ್ತು ಮಹಾಭಾರತವನ್ನ ಭಾಗವತಗಳನ್ನೆಲ್ಲ ಅರದು ಕುಡಿದು ರಕ್ತಗತವನ್ನಾಗಿ ಮಾಡ್ಕೊಂಡಂಥವ್ರು ದಾಸರು ಆ ಪದ್ಯಗಳನ್ನು ಬರೆದಾಗ ನಮಗೆ ಅದರಲ್ಲಿರುವಂಥ ಆ ವ್ಯಕ್ತಿತ್ವ ತರಬೇತಿ ಕೊಡುವಂಥ ಅಂಶಗಳು, ಮನಸ್ಸಿಗೆ ಚಿಕಿತ್ಸೆಯನ್ನು ಒದಗಿಸುವಂಥ, ಮನಶ್ಚಿಕಿತ್ಸೆಯನ್ನು ಒದಗಿಸುವಂಥ ಅಂಶಗಳನ್ನು ನಾವು ಹೈಲೈಟ್ ಮಾಡಬೇಕು. ನಾವು ಏಕಾದಶಿ ಬಗ್ಗೆ, ಚಾತುರ್ಮಾಸ್ಯದ ಬಗ್ಗೆ ಹೈಲೈಟ್ ಮಾಡುವಂಥ ಸಂಗತಿ ಬೇರೆ ಆಯಿತು. ಇದನ್ನ ಯಾರೂ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ. ಗೋವಿಂದಾಚಾರ್ಯರು ಭಗವದ್ಗೀತಾ ಪ್ರವಚನ ಮಾಡುವಾಗ ಭಗವದ್ಗೀತಾ ಅಂತ ಅನ್ನೋದು ಅತ್ಯಂತ ದೊಡ್ಡ ಮನಃಶಾಸ್ತ್ರ, ಅತ್ಯಂತ ದೊಡ್ಡ ಮನಶ್ಚಿಕಿತ್ಸೆಯನ್ನು ಒದಗಿಸುವಂಥ ಗ್ರಂಥ ಅಂತ ಬೇಕಾದಷ್ಟು ಹೇಳಿದ್ದಾರೆ. ಈಗ ನಾನು ಸದ್ಯ ಗೋವಿಂದಾಚಾರ್ಯ ಒಬ್ಬರದ್ದು ಉದಾಹರಣೆ ಹೇಳಿದೆ. ಹಾಗೆ ಯಾರೂ ಹೇಳಿಲ್ಲ ಅಂತಲ್ಲ, ಇನ್ನೂ ಎಷ್ಟೋ ಜನ ವಿದ್ವಾಂಸರು ಹೇಳಿದ್ದಾರೆ. ಆದರೆ ಸಮಾಜಕ್ಕೆ ಅದು ಎಷ್ಟು ದೊರಕಬೇಕೋ ಅಷ್ಟು ಪ್ರಮಾಣದಲ್ಲಿ ದೊರಕಿಲ್ಲ, ಅದು ಸಮಸ್ಯೆ. ಮತ್ತು ಇನ್ನೊಂದು ಸಮಸ್ಯೆ ಏನು, ಅಂಥ ದೊಡ್ಡ ವಿದ್ವಾಂಸರಿಗೆ, ಗೋವಿಂದಾಚಾರ್ಯ ಅಂತವರು ಮತ್ತೊಬ್ಬರು ದೊಡ್ಡ ವಿದ್ವಾಂಸರಿಗೆ ಆ ಶಾಸ್ತ್ರೀಯ ಪ್ರಮೇಯಗಳನ್ನು ಹೇಳಲಿಕ್ಕೆ ಅಂತ ಕೇಳಲಿಕ್ಕೆ ಅಂತ ಜನ ಕರೆದಿರ್ತಾರೆ. ಅಂಥವ್ರು ಇದನ್ನೇ ಯಾವುದನ್ನು ಹೇಳಿದಾಗ ಕೆಲವರಿಗೆ ಆ ಜನರಿಗೆ ಅದು ರುಚಿಸೋದಿಲ್ಲ. ಜನರಿಗೆ ಏನು ಕೇಳಬೇಕು ಅಂತನ್ನೋದ್ರ ಬಗ್ಗೆ ಪರಿಜ್ಞಾನ ಇಲ್ಲ ಎಷ್ಟೋ ಬಾರಿ. ಹಾಗಾದಾಗ ಜನರ ಮನಸ್ಸನ್ನ ನಾವೇ ರೂಪಿಸ್ಬೇಕಾಗ್ತದೆ, ಮೌಲ್ಡ್ ಮಾಡಬೇಕಾಗ್ತದೆ. ಇಲ್ಲದೆ ಹೋದ್ರೆ ಆ ಜನರಿಗೆ ಅವ್ರು ಏನೋ ಕೇಳ್ತಾರೆ, ಮತ್ತೊಂದೇನೋ ಮಾಡ್ತಾರೆ. ಕೇಳಿದ್ದಕ್ಕೂ ಹೇಳಿದ್ದಕ್ಕೂ ಸಂಬಂಧ, ಕೇಳಿದ್ದಕ್ಕೂ ತಾವು ಮಾಡೋ ಕೆಲಸಕ್ಕೂ ಸಂಬಂಧವೇ ಇರೋದಿಲ್ಲ. ಹೀಗೆ ಬದುಕ್ತಾ ಹೋಗ್ತಾರೆ. ಕೊನೆಗೆ ಸಂಸ್ಕೃತಿಯನ್ನು ಕಳ್ಕೊತಾ ಹೋಗ್ತಾರೆ. ಸಂಸ್ಕೃತಿ ಬೇರುಗಳು ಸಡಿಲಾಗ್ತಾ ಹೋಗ್ತವೆ. ಈಗ ನಾನು ಏನು ಹೇಳಿದೆ ಅಂತ ಗೊತ್ತಾಯ್ತು. ನಮ್ಮ ಸಂಸ್ಕೃತಿ ಬೇರುಗಳು ದೃಢವಾಗಿ ಬೇರೂರಬೇಕಾದ್ರೆ ಶಾಸ್ತ್ರದಲ್ಲಿ ಒಳಗಿರುವಂಥ ಇಂಥ ಅಂಶಗಳನ್ನು ಹೈಲೈಟ್ ಮಾಡ್ತಾ ಹೋಗಬೇಕು. ಅದು ಬಿಟ್ಟರೆ ಬೇರೆ ಹಾಗೆ ಇಲ್ಲ. ಅದಕ್ಕಾಗಿ ವ್ಯಕ್ತಿತ್ವ ತರಬೇತಿಗೆ ಸಂಬಂಧಪಟ್ಟಂತೆ, ಮನಶ್ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಇಂಥ ಕಡೆ ಏನಿದೆ ಅದನ್ನು ಸುಮ್ಮನೆ ತಿಳ್ಕೊಳ್ಳುವಂಥ ಪ್ರಯತ್ನ ನನಗೇನು ಸಾಧ್ಯ ಅದನ್ನು ಹೇಳಿದೆ. ಇದು ನಾನು ಈಗಾಗಲೇ ಹೇಳಿದಂತೆ ಕೆಲವರಿಗೆ ಈ ಸಮಸ್ಯೆ ಅರಿವೇ ಇಲ್ಲ. ಇಲ್ಲದೇ ಇದ್ರೂ ನನಗೆ ಕಂಡಿತು ಈಗೊಂದು 2-3 ದಿವಸದಲ್ಲಿ ಒಬ್ರು ಯಾರೋ ಜೊತೆ ಮಾತಾಡುವಾಗ. ಅದಕ್ಕಾಗಿ ಇದನ್ನು ಹೇಳಿದೆ. ಶ್ರೀ ತರುಣಿ ವಲ್ಲಭಗೆ ಜೀವರು ಚೇತನ ಪ್ರತಿಮೆಗಳು ಓತಪ್ರೋತನಾಗಿದ್ದು ಎಲ್ಲರೊಳು ವ್ಯಾಪಾರ ಮಾಡುತ್ತಿಹ ಹೋತ ಸರ್ವೇಂದ್ರಿಯಗಳು ಸಂಪ್ರೀತಿಯಿಂದ ಉಂಡು ಉಣಿಸಿ ನಿವಾತ ದೇಶಗ ದೀಪದಂದದಲ್ಲಿ ಇಪ್ಪ ನಿರ್ಭಯದಿ. ಈ ಲಕ್ಷ್ಮೀದೇವಿಯ ರಮಣನಾದಂಥ ಪರಮಾತ್ಮನಿದ್ದಾನಲ್ಲ, ಅವನಿಗೆ ಈ ಚೇತನ ಪ್ರತಿಮೆಗಳು ಇವರಲ್ಲ, ಈ ಜೀವರಲ್ಲ. ಹಿಂದೆ ಕೆಲವು ಜಡ ಪ್ರತಿಮೆಗಳನ್ನು ಹೇಳಿದರು. 13ನೇ ಪದ್ಯದಲ್ಲಿ ಜಡ ಪ್ರತಿಮೆಗಳನ್ನು ಹೇಳಿದರು, ಪ್ರಕೃತಿಯನ್ನು ಹೇಳಿದರು. ಮತ್ತೆ ಈ 16ನೇ ಪದ್ಯದಲ್ಲಿ ಜಡಾಚೇತನ ಎರಡನ್ನೂ ಹೇಳಿದರು. ಈ 17ನೇ ಪದ್ಯದಲ್ಲಿ ಕೇವಲ ಚೇತನವನ್ನು ಹೇಳ್ತಾರೆ. ಜೀವರು ಅವನಿಗೆ ಚೇತನ ಪ್ರತಿಮೆಗಳು ಅಂತ ಅನಿಸ್ಕೊಂಡಿದ್ದಾರೆ. ಅವರೊಳಗೆ ಆತ ಓತಪ್ರೋತನಾಗಿದ್ದು ಎಲ್ಲರೊಳು ವ್ಯಾಪಾರ ಮಾಡುತ್ತಿದ್ದಾನೆ.
ಓತಪ್ರೋತ ಅಂತಂದ್ರೆ ಈ ಕೇಬಲ್ಗಳು ಹೀಗೆ ಹೆಣೆದುಕೊಂಡಿರ್ತಾವಲ್ಲ ಒಂದಕ್ಕೊಂದು ಒಂದು ಯಾವುದೋ ಒಂದು ಸಂಕೀರ್ಣವಂತ ಉಪಕರಣದಲ್ಲಿ, ಹಾಗೆ ಅಂತ ಹೇಳ್ತಾರೆ. ಓತಪ್ರೋತನಾಗಿದ್ದು ಎಲ್ಲರೊಳು ವ್ಯಾಪಾರ ಮಾಡುತ್ತಿಹ, ಹಾಗೆ ಆತ ಕೆಲಸ ಮಾಡ್ತಿದ್ದಾನೆ. ಹೋತ ಅಂದ್ರೆ ಯಜ್ಞ ಮಾಡುವವನು ಅಂತ ಅರ್ಥ. ನಮ್ಮೊಳಗೆ ನಿಂತ್ಕೊಂಡು ಯಜ್ಞ ಮಾಡಿಸೋನು ಅವನು. ಸರ್ವೇಂದ್ರಿಯಗಳೊಳು ಸಂಪ್ರೀತಿಯಿಂದ ಉಂಡು ಉಣಿಸಿ, ಎಲ್ಲಾ ಇಂದ್ರಿಯಗಳ ಮೂಲಕ ಕೆಲಸ ಮಾಡುವವನು ಅವನು. ತಾನು ಉಣ್ತಾನೆ ಮತ್ತೆ ನಿಮ್ಮ ಮೂಲಕ ಉಣಿಸ್ತಾನೆ. ಹೀಗೆ ಉಂಡು ಉಣಿಸಿ ವಿಷಯವನ್ನ ಉಂಡು ಉಣಿಸಿ, ವಿಷಯವನ್ನು ತಾನು ಉಣ್ತಾನೆ, ನಿಮ್ಗೆ ಉಣಿಸ್ತಾನೆ. ಮತ್ತೆ ಅವನು ಹೇಗಿದ್ದಾನೆ ಅಂತಂದ್ರೆ ನಿವಾತ ದೇಶಗ ದೀಪದ ಅಂದದಲ್ಲಿ ಇಪ್ಪ ನಿರ್ಭಯದಿ. ನಿವಾತ ದೇಶ ಅಂತಂದ್ರೆ ಸ್ವಲ್ಪವೂ ಗಾಳಿ ಇಲ್ಲದೆ ಇರುವಂತಹ ಒಂದು ಪ್ರದೇಶ. ಅಲ್ಲಿ ದೀಪ ಸ್ವಲ್ಪವೂ ಗಾಳಿ, ಪೂರ್ಣ ಗಾಳಿ ಇಲ್ಲದೆ ಇರೋದಲ್ಲ. ಗಾಳಿ ದೀಪ ಉರಿಲಿಕ್ಕೆ ಸ್ವಲ್ಪ ಗಾಳಿ ಬೇಕು, ಬಹಳ ಗಾಳಿ ಬೇಡ ಅಷ್ಟೇ. ಹಾಗಾಗಿ ನಿವಾತ ದೇಶ ಅಂದ್ರೆ ಸ್ವಲ್ಪ ಮಾತ್ರ ಗಾಳಿ ಇರುವಂತಹ ಪ್ರದೇಶ. ಆ ದೇಶದಲ್ಲಿರುವಂತಹ ದೀಪದಂತೆ ಈತ ನಿರ್ಭಯನಾಗಿದ್ದಾನೆ ಎಲ್ಲ ಕಡೆ. ಆ ದೀಪ ಅಲಗಾಡೋದಿಲ್ಲ. ಹಾಗೆ ಭಗವಂತ ಎಲ್ಲಾ ಕಡೆ ಇದ್ರೂ ನಿರ್ವಿಕಾರನಾಗಿದ್ದಾನೆ. ಹಾಗಾಗಿ ಚೇತನ ಜೀವರೆಲ್ಲ ಆತನ ಚೇತನ ಪ್ರತಿಮೆಗಳು ಅಂತಂದ್ಮೇಲೆ ನಾವೆಲ್ಲರೂ ಪೂಜಾರ್ರೆ. ಇವರೊಬ್ಬರೇ ಪೂಜಾರ, ಗುಡಿಯೊಳಗೆ ಪೂಜಾರರು ಅಂತಲ್ಲ, ನಾವೆಲ್ಲರೂ ಪೂಜಾರ್ರೆ. ನಾವು ಅರ್ಚಕರು ಅನ್ನುವಂಥ ಸಂಗತಿ ನಮಗೆ ಎಚ್ಚರದಿಂದ ಇರಬೇಕಷ್ಟೇ. ನಮ್ಮ ಸುತ್ತಮುತ್ತಲಿದ್ದ ವ್ಯಕ್ತಿಗಳ ಜೊತೆ ನಾವು ಸರಿಯಾಗಿ ನಡ್ಕೊಂಡ್ರೆ ಅದೇ ಅವ್ರಿಗೆ ನಾವು ಮಾಡೋ ಪೂಜಾ. ಆ ಮೂಲಕ ಅಲ್ಲಿಯೂ ಸನ್ನಿಧಾನ ಜಾಗೃತ ಆಯಿತು, ನಮ್ಮ ಜೀವನವು ಸುಖಮಯ ಆಯಿತು. ಇಲ್ಲದೇ ಇದ್ರೆ ಸುಮ್ಮನೆ ಈ ಸಂಸಾರ ಅಂತ ಘೋರ ಅಷ್ಟೇ. ಹೀಗೆ ನಿರ್ಭಯದಿಂದ ಆತ ಬದುಕ್ತಿದ್ದಾನೆ. ಭೂತ ಸೋಕಿದ ಮಾನವನು ಬಹು ಮಾತನಾಡುವ ತೆರದಿ ಮಹದ್ಭೂತ ವಿಷ್ಣುವೇಶದಿಂದಲೇ ವರ್ತಿಪುದು ಜಗವು. ಕೈತವೋಕ್ತಿಗಳೆಲ್ಲ ಶೇಷ ಫಣಾತ ಪತ್ರಗೆ ಜೀವ ಪಂಚಕ ವ್ರಾತವೆಂದಿಗೂ ಭಿನ್ನ ಪಾದಾಹ್ವಯದಿ ಕರೆಸುವುದು. ಅದು ಇಲ್ಲೊಂದು ಮಾತು ಹೇಳ್ತಾರೆ ನೋಡ್ರಿ. ಒಬ್ಬ ಮನುಷ್ಯನಿಗೆ ಪಿಶಾಚ ಹೊಕ್ಕಿಬಿಟ್ರೆ ಸಾಮಾನ್ಯವಾಗಿ ಅವನು ಹೇಗೆ ವರ್ತನೆ ಮಾಡ್ತಿರ್ತಾನೋ ಅದಕ್ಕಿಂತ ವಿಭಿನ್ನವಾಗಿ ಆತ ವರ್ತನೆ ಮಾಡಿಬಿಡ್ತಾನೆ. ಅದರಂತೆ ಈ ಜಗತ್ತಿನೊಳಗೆ ಸ್ವತಃ ಕ್ರಿಯೆ ಮಾಡುವಂಥ ಏನು ಶಕ್ತಿಯೂ ಇಲ್ಲ ಇದಕ್ಕೆ. ಒಂದು ದೊಡ್ಡ ಭೂತ ಇದರೊಳಗೆ ಹೊಕ್ಕಿಬಿಟ್ಟಿದೆ. ದೊಡ್ಡ ಭೂತ ಇದರೊಳಗೆ ಹೊಕ್ಕಿರೋದ್ರಿಂದ ಈ ಜಗತ್ತು ಕೆಲಸ ಮಾಡ್ತಾ ಹೋಗ್ತಿದೆ. ಆ ದೊಡ್ಡ ಭೂತ ಯಾವುದು ಅಂತಂದ್ರೆ ಅದೇ ಪರಮಾತ್ಮ. ಆ ಪರಮಾತ್ಮ ಅನ್ನುವಂಥ ದೊಡ್ಡ ಭೂತದ ಆವೇಶದಿಂದ ಇಷ್ಟೆಲ್ಲ ಇದು ಕೆಲಸ ಮಾಡ್ಲಿಕ್ಕೆ ಸಮರ್ಥ ಆಗಿದೆ. ಇವು ಸುಮ್ಮನೆ ಕಪಟದ ಮಾತಲ್ಲ, ಇದು ಯಾವುದು ನಾವು ಹೇಳ್ತಿರೋದು ಸುಳ್ಳು ಮಾತಲ್ಲ. ಯಾಕಂದ್ರೆ ಶಾಸ್ತ್ರೀಯವಾದ ಮಾತಿದು. ಆ ಭಗವಂತ ಶೇಷನ ಹೆಡೆಯನ್ನು ತನ್ನ ಕೊಡೆಯನ್ನಾಗಿ ಇಟ್ಕೊಂಡಂಥವನು. ಭಗವಂತ ಕೂತಿದ್ರೆ ಆತನ ತಲೆಯ ಮೇಲೆ ಶೇಷ ಆ ಕೊಡೆಯಾಗಿ ಇರ್ತಾನೆ. ಅವನು ಈ 5 ಬಗೆಯ ಜೀವರನ್ನ, 5 ಬಗೆಯ ಜೀವರಂದ್ರೆ ನಿನ್ನೆ ಹೇಳಿದ್ದೆ ಹಿಂದೊಮ್ಮೆ, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯೋತ್ತಮರು, ಈ 5 ಜನ ಜೀವರು. ಇವರೆಲ್ಲರೂ ಆ ಭಗವಂತನ ಒಂದು ಭಿನ್ನ ಪಾದ. ಪಾದ ಅಂದ್ರೆ ಏನು? ಕಾಲು. 1 ರೂಪಾಯಿಗೆ 4 ಕಾಲುಗಳು. ಅದಕ್ಕೆ 1 ಕಾಲು ರೂಪಾಯಿ, 1 ಮುಕ್ಕಾಲು ರೂಪಾಯಿ ಅಂತ ಅಂತಾರೆ ಆ ಕಡೆ ಭಾಷೆ ಒಳಗೆ. ಇಲ್ಲಿ ಜನರಿಗೆ ಕಾಲು ಮುಕ್ಕಾಲು ಅಂದ್ರೆ ಗೊತ್ತಾಗೋದಿಲ್ಲ. ಸವಾ ಅಂದ್ರೆ ಅದೇ, 1.25 ಅಂತಂದ್ರೆ 1 ಮುಕ್ಕಾಲು. ಹೀಗೆ 1 ರೂಪಾಯಿಗೆ ಹೇಗೆ 4 ಕಾಲು ಇರ್ತಾವಲ್ಲ, ಹಾಗೆ ಭಗವಂತನಿಗೆ ಈ ಜಗತ್ತು ಅಂತ ಅನ್ನೋದು ಒಂದು ಕಾಲಿದು. ಭೂತ ಸೋಕಿದ ಮಾನವನು, ಯಾವ ಮನುಷ್ಯನಿಗೆ ಭೂತ ಒಳಗೆ ಹೊಕ್ಕಿರ್ತದೋ ಆತನಿಗೆ ಭೂತ ಸೋಕಿದ ಮಾನವನು ಬಹು ಮಾತನಾಡುವ ತೆರದಿ, ವಿಪರೀತವಾಗಿ ಮಾತಾಡ್ತಾ ಹೋಗ್ತಾನೆ. ವಿಪರೀತವಾಗಿ ಮಾತಾಡಿ ನಾನಾ ರೀತಿಯಾಗಿ ವರ್ತಿಸ್ತಾನೆ. ಅದರಂತೆ ಭೂತ ಸೋಕಿದ ಮಾನವನು ಬಹು ಮಾತನಾಡುವ ತೆರದಿ ಮಹದ್ಭೂತ ವಿಷ್ಣುವೇಶದಿಂದಲೇ, ದೊಡ್ಡ ಭೂತ ಅಂದ್ರೆ ಭಗವಂತ, ಅವನ ಆವೇಶದಿಂದಾಗಿ ವರ್ತಿಪುದು ಜಗವು, ಜಗತ್ತು ವರ್ತಿಸ್ತಿದೆ. ಕೈತವೋಕ್ತಿಗಳಲ್ಲ, ಯಾವ ಸುಳ್ಳು ಮಾತಲ್ಲ. ಯಾಕೆಂದ್ರೆ ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿದೆ. ಸ ಯಥಾ ಆರ್ದ್ರೇಧಾಗ್ನೇ ಅಭ್ಯಾಹಿತಸ್ಯ ಪೃಥಕ್ ಧೂಮಾಃ ವಿನಿಶ್ಚರಂತಿ ಏವಂ ವಾ ಅರೆ ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತದ್ಯದೃಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವಾಂಗಿರಸಃ ಇತಿಹಾಸ ಪುರಾಣಂ ವಿದ್ಯಾಃ ಉಪನಿಷದ ಶ್ಲೋಕಾಃ ಸೂತ್ರಾಣ್ಯನು ವ್ಯಾಖ್ಯಾನಾನೇ ಅಂತ ಒಂದು ಮಾತು ಆ ಬೃಹದಾರಣ್ಯಕ ಉಪನಿಷತ್ತಿನ 4ನೇ ಅಧ್ಯಾಯದಲ್ಲಿ. ಈ ಕಟ್ಟಿಗೆಯಿಂದ ಬೆಂಕಿಯ ಕಿಡಿಗಳು ಹೊರಗೆ ಬರ್ತಿರ್ತವೆ, ಈಗೆಲ್ಲ ಹೊಗೆಯ ಕಿಡಿಗಳೆಲ್ಲ ಹೊರಗೆ ಬರ್ತವೆ. ಅದರಂತೆ ಆ ಭಗವಂತ ಏನಿದ್ದಾನಲ್ಲ, ಆ ಭಗವಂತನಿಂದ
ದೊಡ್ಡ ಭೂತ ಅವನು. ಅಸ್ಯ ಮಹತೋಭೂತಸ್ಯ ನಿಶ್ವಸಿತಂ, ಅವನ ಉಸಿರಿನಿಂದ ಈ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತೆ ಈ ಉಳಿದ ಎಲ್ಲ ಸಂಗತಿಗಳು, ವಿದ್ಯೆಗಳು ಇವೆಲ್ಲ ಹೊರಗೆ ಬಂದಿವೆ ಅಂತ ಈ ಭಾಗ ಅವನು ಮಹಾಭೂತ ಅಂತ ಹೇಳ್ತದೆ. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ ಅಂತ ಭೋಜನದ ಆರಂಭದಲ್ಲಿ ಹೇಳ್ತಾರೆ. ಇದು ಮಹಾಭಾರತದ ಶಬ್ದ, ಮಹಾಭಾರತದ ಶ್ಲೋಕ ಇದು. ಏಕೋ ವಿಷ್ಣು ಮಹದ್ಭೂತಂ, ಅತಿ ದೊಡ್ಡ ಭೂತ ಅಂತಂದ್ರೆ ವಿಷ್ಣು. ಪೃಥಕ್ ಭೂತಾನಿ ಅನೇಕಶಃ, ಇವೆಲ್ಲ ಸಣ್ಣ ಸಣ್ಣ ಭೂತಗಳು. ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ, ಎಲ್ಲಾ 3 ಲೋಕಗಳನ್ನು ಆತ ವ್ಯಾಪಿಸಿಕೊಂಡಿದ್ದಾನೆ. ಭುಂಕ್ತೆ ವಿಶ್ವಭುಗವ್ಯಯ, ನಮ್ಮೆಲ್ಲರ ಹೊಟ್ಟೆ ಒಳಗಿದ್ದು ಊಟ ಮಾಡುವನು ಅವನೇ. ಹಾಗಾಗಿ ಈ ಶ್ಲೋಕವನ್ನು ಊಟ ಮಾಡೋದಕ್ಕಿಂತ ಮೊದಲು ಹೇಳಬೇಕು ಅಥವಾ ಅನುಸಂಧಾನವನ್ನು ಅದು ತಂದುಕೊಳ್ಬೇಕು ಅಂತ. ಕೈತವ ಅಂದ್ರೆ ಮೋಸದ ಸುಮ್ಮನೆ ಕಪಟದ ಯುಕ್ತಿ ಅಲ್ಲ ಇದು. ಶೇಷ ಫಣಾತ ಪತ್ರ, ಶೇಷ ಅಂದ್ರೆ ಆದಿಶೇಷ, ಅವನ ಫಣ ಅಂದ್ರೆ ಹೆಡೆ, ಅದು ಆತಪತ್ರ, ಅದು ಇವನಿಗೆ ಛತ್ರ. ಅವನಿಗೆ ಜೀವ ಪಂಚಕ, ಇದು 5 ವಿಧವಾದ ಜೀವರಿದ್ದಾರಲ್ಲ, ಇವರು ಭಿನ್ನ ಪಾದಾಹ್ವಯರು. ಇವರೆಲ್ಲರೂ ಅವನ ಅಂಶರು, ಭಿನ್ನಾಂಶರು ಇವರೆಲ್ಲ. ಅಭಿನ್ನಾಂಶಗಳು ಯಾವುದು ಅಂದ್ರೆ ಅವನ ಅವತಾರಗಳು, ರಾಮ, ಕೃಷ್ಣ, ಇವೆಲ್ಲ ವೇದವ್ಯಾಸ, ದತ್ತ, ಕಪಿಲ, ಇವೆಲ್ಲ ಅವನ ಅಭಿನ್ನಾಂಶಗಳು, ಎಲ್ಲ ಅಭಿನ್ನ ರೂಪಗಳು. ಈ ಜೀವ ಅಂತ ಅನ್ನೋದು ಭಿನ್ನಾಂಶ ಇಷ್ಟೇ, ಭಿನ್ನ ಪಾದ. ಪಾದೋಹಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ, ಇದು ತೈತ್ರಿಯ ಉಪನಿಷತ್ತಿನ ಮಾತು. ಅದಾದ ದಾಸರಿ ನೆನಪು, ಆ ತೈತ್ರಿಯ ಉಪನಿಷತ್ತಿನ ನೆನಪಿನಲ್ಲಿ ಹೇಳಿದ ಶಬ್ದ ಇದೆ. ಪಾದೋಸ್ಯ ವಿಶ್ವಭೂತಾನಿ, ಎಲ್ಲ ಈ ಜಗತ್ತಿನ ಎಲ್ಲಾ ಭೂತಗಳು ಕೂಡ ಇವನ ಒಂದು ಕಾಲಭಾಗ. ಅವನೇ ನನ್ನ ಪಾದಕ್ಕೂ ಸಮಾನ ಅಲ್ಲ ಅವನು ಅಂತ ನಾವು ಕೆಲವು ಅಂತಿರ್ತೇವೆ. ಯಾರನ್ನೂ ಅಪಹಾಸ್ಯ ಮಾಡುವಾಗ, ಯಾರ ಬಗ್ಗೆ ಸಿಟ್ಟು ಬಂದು ನಮ್ಗೆ ಬಂದ್ರೆ, ನನ್ನ ಕಾಲು ಧೂಳಿಗೂ ಸಮಾನ ಅಲ್ಲ, ಕಾಲು ಸಮಾನ ಅಲ್ಲ ಅಂದ್ರೆ ನನ್ನಲ್ಲಿ ದೊಡ್ಡ ಶಕ್ತಿ ಇದೆ, ದೊಡ್ಡ ಜ್ಞಾನ ಇದೆ, ಅದ್ರಲ್ಲಿ ಒಂದು ಅಂಶವೂ ಇವನಲ್ಲ. ಕಾಲು ಅಂದ್ರೆ ಬರೇ ಕಾಲಲ್ಲ, ಒಂದು ಅಂಶ ಅಂತ ಅರ್ಥ. ಹಾಗೆ ಶ್ರೀಪಾದರು ಅಂತೆಲ್ಲ ಅಂತಿರ್ತಾರೆ, ಅಲ್ಲೆಲ್ಲ ಪಾದ ಅಂತಂದ್ರೆ ಅಲ್ಲೇ ಎಲ್ಲ ಕಡೆ ಅಂಶ ಅಂತಾನೆ ಅರ್ಥ. ಭಿನ್ನ ಪಾದಾಹ್ವಯದಿ ಅಂದ್ರೆ ಭಿನ್ನಾಂಶದಲ್ಲಿ, ಭಿನ್ನಾಹ್ವಯದಿ ಕರೆಸುವುದು. ಮುಂದೆ 19ನೇ ಪದ್ಯ. ದಿವಿಯೊಳಿಪ್ಪವು 3 ಪಾದಗಳು, ಅವನಿಯೊಳಗೆ ಅದೊಂದು ಈ ವಿಧ, ಕವಿ ಬೀರೀಡಿತ ಕರೆಸುವ ಚತುಷ್ಪಾತ್ ತಾನೆಂದು. ಇವನ ಪಾದಚತುಷ್ಟಯಗಳ ಅನುಭವಕ್ಕೆ ತಂದು ನಿರಂತರದಿ ಉದ್ಧವನ ಸಕ ಸರ್ವಾಂತರಾತ್ಮಕನೆಂದು ರಮಿಸುತ್ತಿರು. ಈ ಪರಮಾತ್ಮನ 3 ಪಾದಗಳು ಅವು ಮೇಲಿನ ಲೋಕದಲ್ಲಿವೆ, ಒಂದು ಪಾದ ಈ ಭೂಲೋಕದಲ್ಲಿದೆ. ಹೀಗೆ 4 ಪಾದಗಳು, ಚತುಷ್ಪಾತ್ ಅಂತ, ಸೋಯಮಾತ್ಮ ಚತುಷ್ಪಾತ್ ಅಂತ ಹೇಳಿದ ಉಪನಿಷತ್ತು. ಅವನು ಜ್ಞಾನಿಗಳಿಂದ ಪೂಜಿತ, ಕವಿ ಭೀರೀಡಿತಂ ಕಲ್ಮಷಾಪಹಂ ಅಂತ ಭಾಗವತ ಶಬ್ದ, ಅದನ್ನು ಯಥಾವತ್ತಾಗಿ ತಗೊಂಡಿದ್ದಾರೆ. ಇದು ವಿಭಕ್ತಿ ಸಮೇತ, ಅದು ಕವಿ ಬಿಹಿ ಎಂದು ತೃತೀಯ ವಿಭಕ್ತಿ ಬಹುವಚನ, ಅದು ಹಾಗೆ ತಗೊಂಡಿದ್ದಾರೆ. ಕವಿ ಭೀರೀಡಿತ, ಇದು ನೋಡ್ರಿ, ಬಹಳ ಇಂಗ್ಲೀಷಲ್ಲಿ ಓದೋರು, ದೊಡ್ಡ ಅಧಿಕಾರದಲ್ಲಿದ್ದವರೆಲ್ಲ ಅವ್ರು ಏನ್ ಮಾತಾಡಿದ್ರು ನಡುವೆ ಆ ಇಂಗ್ಲೀಷ್ ಶಬ್ದಗಳನ್ನೇ ಮಾತಾಡ್ತಿರ್ತಾರೆ. ಆ ಸ್ವಚ್ಛ ಕನ್ನಡ ಅವ್ರಿಗೆ ಮಾತಾಡ್ಲಿಕ್ಕೆ ಬರೋದೇ ಇಲ್ಲ. ಅದೊಂದು ರೀತಿ ಅಸಹ್ಯವಾಗಿರ್ತದೆ. ಯಾವ್ದು ಏನು ಮಾತಾಡ್ತಿರ್ತಾರೆ, ಆ ಕೇಳೋರಿಗೂ ಮಾತಾಡೋರು ಎಲ್ಲರಿಗೂ ಅಭ್ಯಾಸ ಆಗಿ ಹೋಗ್ಬಿಟ್ಟಿರ್ತದೆ, ಯಾರು ಪ್ರಶ್ನೆನೂ ಮಾಡೋದಿಲ್ಲ. ಅವ್ರಿಗೆ ದಾಸರು ದೊಡ್ಡ ಘನ ವಿದ್ವಾಂಸ, ಅವರಿಗೆ ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಎಲ್ಲ ಕರತಲಾಮಲಕ, ಅವರಿಗೆ ಭಾಗವತ ಅದು ಅವರು ಉಸಿರೋದು. ಹಾಗಾಗಿ ಅಲ್ಲಿರೋ ಶಬ್ದಗಳು ಅನಾಯಾಸವಾಗಿ ಅವ್ರಿಗೆ ಹೊರಗೆ ಬರ್ತಾರೆ, ಮತ್ತು ಅದೇ ವಿಭಕ್ತಿ ಸಮೇತ, ಅದೇ ವಾಕ್ಯಗಳ ಸಮೇತ ಹಾಗೆ ಹೇಳ್ತಾರೆ. ಕವಿ ಭೀರೀಡಿತ. ಇವನ 4 ಪಾದಗಳಿವೆಯಲ್ಲ, ಇವನ ಅನುಭವಕ್ಕೆ ತಂದುಕೊಳ್ರಿ, ನಿತ್ಯ ಅನುಸಂಧಾನ ಮಾಡ್ಕೊಳ್ರಿ. ಮತ್ತೆ ಅವನು ಉದ್ಧವನ ಸಖ, ಉದ್ಧವ ಅವನಿಗೆ ಮಂತ್ರಿ ಆಗಿದ್ದ. ಕೃಷ್ಣ ಆಗಿ ಭಗವಂತ ಜನಿಸಿದಾಗ ಉದ್ಧವ ಅವನಿಗೆ ಮಂತ್ರಿ ಆಗಿದ್ದ. ಅವನು ಸರ್ವಾಂತರಾತ್ಮಕ, ಈ ಜಗತ್ತಿನಲ್ಲಿ ಎಲ್ಲಾ ಕಡೆಯೂ ಕೂಡ ಆತ ಇದ್ದಾನೆ, ಒಳಗೆ ವ್ಯಾಪ್ತನಾಗಿದ್ದಾನೆ ಅಂತ ತಿಳಿದುಕೊಳ್ರಿ. ದಿವಿಯೊಳಿಪ್ಪವು 3 ಪಾದಗಳು. ದಿವಿ ಅಂದ್ರೆ 3 ಆಕಾಶದಲ್ಲಿ, ಅಲ್ಲಿ 3 ಪಾದಗಳಿವೆ. ಅವನಿಯೊಳಗಿಹುದು ಒಂದು, ಭೂಲೋಕದಲ್ಲಿ 1 ಪಾದ ಇದೆ. ಈ ವಿಧ ಕವಿ ಭೀರೀಡಿತ ಕರೆಸುವ ಚತುಷ್ಪಾತು ತಾನೆಂದು. ಚತುಷ್ಪಾತು ಅಂತ ಉಕಾರ, ಅದು ಕನ್ನಡಕ್ಕೆ ಹೊಂದಿಸಿಕೊಂಡದ್ದು. ವಸುಧಾ ಚತುಷ್ಪಾತ್ ಅಂತ ವ್ಯಂಜನ ಅಂತ ಶಬ್ದ. ಚತುಷ್ಪಾತ್ ತಾನೆಂದು. ಇವನ ಪಾದಚತುಷ್ಟಯಗಳ ಇವನ ಈ 4 ಅಂಶಗಳೇನಿವೆಯಲ್ಲ, ಇದನ್ನು ಅನುಭವಕ್ಕೆ ತಂದು ನೀವು ಅನುಸಂಧಾನ ಮಾಡಿಕೊಳ್ಳ್ರಿ. ನಿರಂತರ ಅವನು ಏನಂತ ತಿಳ್ಕೋಬೇಕು, ಅವನನ್ನ ಉದ್ಧವನ ಮಿತ್ರನಾದಂಥ, ಉದ್ಧವನನ್ನು ಮಂತ್ರಿಯನ್ನಾಗಿ ಹೊಂದಿದಂಥ ಈ ಸರ್ವಾಂತರಾತ್ಮಕ, ನಮಗೆಲ್ರಿಗೂ ನಿಯಾಮಕ ಅಂತ ತಿಳಿದುಕೊಳ್ರಿ, ರಮಿಸ್ತೀರಿ. ಹೀಗೆ ಸಂತೋಷ ಪಡ್ರಿ ಜಗತ್ತಿನಲ್ಲಿ.
ಪಾದೋಸ್ಯ ಸರ್ವಭೂತಾನಿ ಪುಂಸಸ್ಥಿತಿವಿದೋ ವಿದುಃ ಅಮೃತಂ ಕ್ಷೇಮ ಭಯಂ ತ್ರಿಮೂರ್ಧ್ನೋಧಾಯಿ ಮೂರ್ಧಸು ಅಂತ ಭಾಗವತದ 2ನೇ ಸ್ಕಂದದಲ್ಲಿ ಬಂದಂತಹ ಶಬ್ದ ಅದು. ನೋಡಿ, ಈಗ ಈ 3 ಪಾದಗಳು ಮತ್ತು 1 ಪಾದ ಅಂತೆಲ್ಲ ಮಾತು ಬಂತಲ್ಲ, ಇದೆಲ್ಲ ಛಾಂದೋಗ್ಯ ಉಪನಿಷತ್ತಿನ ಮಾತು. ಅದಕ್ಕೆ ಸಂಬಂಧಪಟ್ಟಂತೆ ಛಾಂದೋಗ್ಯ ಉಪನಿಷತ್ತು, ಛಾಂದೋಗ್ಯ ಭಾಷ್ಯ ಏನು ಸಂಗತಿಯನ್ನು ಹೇಳಿದೆ ಅದನ್ನು ಶ್ರವಣ ಮಾಡಬೇಕು. ಭಿನ್ನಪಾದ ಸರ್ವಜೀವಾಸ್ತಸ್ಯ ಸಾದೃಶ್ಯ ಮಾತ್ರತಃ ಸ್ವರೂಪಪಾದ ವಿಷ್ಣೋಸ್ತು ತ್ರಯೋ ಹಿ ದಿವಿ ಸಂಸ್ಥಿತಾಃ ನಾರಾಯಣೋ ವಾಸುದೇವ ವೈಕುಂಠ ಇತಿ ತೇ ತ್ರಯಃ ಅನಂತಶಯನಂ ಚೈವ ತಥಾ ಅನಂತಾಸನಂ ಹರೇಃ ಬಹುಲಕ್ಷೋಚ್ಯತೆ ನಿತ್ಯೇ ವಿಮಾನೇ ಸಂಸ್ಥಿತೋ ಯತಃ. ಈ ಎಲ್ಲ ಜೀವರಿದ್ದಾರಲ್ಲ, ಈ ಜಗತ್ತಿನಲ್ಲಿರುವಂತಹ ಎಲ್ಲ ಜೀವರು, ಅವರು ಭಗವಂತನ ಸದಸ್ಯರು. ಯಾಕಂದ್ರೆ ಅವನ ಬಿಂಬ, ನಾವೆಲ್ಲ ಪ್ರತಿಬಿಂಬರು. ಆದ್ರಿಂದ ಸಾದೃಶ್ಯ ಇರೋದ್ರಿಂದ ಇವರೆಲ್ಲ ಪ್ರತಿಬಿಂಬರು, ಭಿನ್ನಾಂಶರು ಅಂತ ಅನಿಸ್ಕೊಂಡಿದ್ದಾರೆ. ಇನ್ನು 3 ಅಂಶಗಳಿವೆಯಲ್ಲ, ಅವು ದಿವಿಯೊಳಗೆ ಅಂತ ಬಂತಲ್ಲ. ಆ ದಿವಿ ಅಂದ್ರೆ ಎಲ್ಲಿ? ಅವು ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಹೀಗೆ 3 ಲೋಕಗಳಲ್ಲಿ ಅವಿವೆ. ನಾರಾಯಣ, ವಾಸುದೇವ, ವೈಕುಂಠ ಅಂತ ಹೀಗೆ 3 ಹೆಸರುಗಳು. ವೈಕುಂಠ ಅಂತ ರೂಪ ಇದೆಯಲ್ಲ, ಅದು ವೈಕುಂಠ ಅನ್ನೋ ಲೋಕದಲ್ಲೇ ಇದೆ. ವೈಕುಂಠ ಲೋಕದಲ್ಲಿರುವ ರೂಪಕ್ಕೆ ವೈಕುಂಠ ಅಂತಾನೆ ಹೆಸರು. ಸತ್ಯಲೋಕ ಅಂದ್ರೆ ಚತುರ್ಮುಖ ಬ್ರಹ್ಮನ ಲೋಕ ಇದೆಯಲ್ಲ, ಅದಕ್ಕಿಂತ ಅದು ಎತ್ತರ ಇರುವಂಥದ್ದು. ನಾರಾಯಣ ಮತ್ತು ವಾಸುದೇವ 2 ರೂಪಗಳು ಈ ಶ್ವೇತದ್ವೀಪ ಮತ್ತು ಅನಂತಾಸನದಲ್ಲಿ ಇವೆರಡು ರೂಪಗಳಿವೆ. ಹೀಗೆ ದಿವ್ಯೊಳಪವು 3 ರೂಪಗಳು ಅಂತಂದ್ರೆ, ಭೂಮಿಗಿಂತ ಮೇಲಿರುವಂಥವು ಈ ಶ್ವೇತದ್ವೀಪ, ಅನಂತಾಸನ, ಅದಕ್ಕಿಂತ ಮೇಲಿರುವಂಥದ್ದು ವೈಕುಂಠ. ಹೀಗೆ ಸ್ವಲ್ಪ ಏನಾದ್ರು ನಾನು ವ್ಯತ್ಯಾಸ ಮಾಡಿ ಹೇಳಿರಬಹುದು, ಮತ್ತೊಂದ್ಸರಿ ಯಾವಾಗಾದ್ರೂ ಸ್ಪಷ್ಟವಾಗಿ ಹೇಳ್ತೀನಿ. ಅಂತೂ ಈ 3 ಲೋಕಗಳಲ್ಲಿ ವೈಕುಂಠ, ಶ್ವೇತದ್ವೀಪ, ಅನಂತಾಸನಗಳಲ್ಲಿ ಆ ಭಗವಂತನ ವೈಕುಂಠ ಅನ್ನೋ ರೂಪ, ನಾರಾಯಣ ಅನ್ನುವ ರೂಪ ಮತ್ತು ವಾಸುದೇವ ಅನ್ನುವ ರೂಪ ಹೀಗೆ ಅಲ್ಲಿವೆ ಅವು. ಇನ್ನೊಂದು ರೂಪ ಎಂದು ಈ ಜಗತ್ತಿನಲ್ಲಿದೆ. ಎಲ್ಲಿದೆ ಅಂತಂದ್ರೆ ಈ ಎಲ್ಲಾ ಜೀವರೊಳಗಿದೆ ಅದು. ಉದ್ಧವನ ಸಖ ಸರ್ವಾಂತರಾತ್ಮಕ ಅಂತ ಹೀಗೆ ತಿಳ್ಕೊಳ್ರಿ. ವಂಶ ಬಾಗಲು ಬೆಲೆಯ ಕಂಡು ನರಾಂಸದಲ್ಲಿ ಶೋಭಿಪುದು, ಭಾಗದ ವಂಶ ಪಾಶದಿ ಕಟ್ಟಿ ಏರುವ ಡೊಂಬ ಮಸ್ತಕಕ್ಕೆ, ಕಂಸಮರ್ದನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾವಿದ್ವಾಂಸನೆಂದ ಅಹಂಕರಿಸಿ ಭವಗುಣದಿ ಬಂಧಿಸುವ. ಇದು ಸುಂದರವಾದ ಉದಾಹರಣೆ ಕೊಡ್ತಾರೆ. ಪಲ್ಲಕ್ಕಿ ಉತ್ಸವ ನಡೆಯೋದಿದೆ ಇವತ್ತು. ಅದನ್ನ ಪಲ್ಲಕ್ಕಿ ಉತ್ಸವ ನಾವು ನೋಡಿರ್ತೇವೆ. ಪಲ್ಲಕ್ಕಿ ಉತ್ಸವ ನಡೆಯುವಾಗ ಭಗವಂತನ ಭಕ್ತರು ಹೇಗಿರಬೇಕು ಅಂತ ಅನ್ನೋದು ನೆನಪು ಬಂತು ದಾಸರಿಗೆ. ಅದಕ್ಕೆ ಅವರನ್ನು ಹೇಳ್ತಾರೆ ನೋಡ್ರಿ. ಒಂದು ಬಿದಿರಿದೆ. ಆ ಬಿದಿರು ಅದು ಬಾಗಿಲಿಕ್ಕೆ ಕಲ್ತಾರೆ. ಬಿದಿರು ಬಾಗಿದ್ರೆ ಅದನ್ನೇನು ಮಾಡ್ತಾರೆ, ಅದಕ್ಕೆ ಬಹಳ ಬೆಲೆ ಕೊಡ್ತಾರೆ. ಬೆಲೆ ಕೊಟ್ಟು ಅದರಿಂದ ಪಲ್ಲಕ್ಕಿ ಮಾಡ್ತಾರಂತೆ. ಪಲ್ಲಕ್ಕಿ ಮಾಡಿ ನರಾಂಸದಲ್ಲಿ ಶೋಭಿಸುವುದು. ಅದನ್ನು ಪಲ್ಲಕ್ಕಿ ಮಾಡಿ ಇವರು ಹೊರತಾರೆ. ಅದರಲ್ಲಿ ರಾಯರನ್ನ, ದೇವರನ್ನ ಮತ್ತೆ ಭಗವದ್ಭಕ್ತರನ್ನು ಕೂಡಿಸಿ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ. ಅಥವಾ ಆ ಬಿಲ್ಲಿನ ಧನಸ್ಸನ್ನು ಮಾಡಿ ಅದನ್ನ ಹೆಗಲ ಮೇಲೆ ಹಾಕೊಂಡು ಪರಾಕ್ರಮಿಗಳಾಗಿ ಮೆರೀತಾರೆ. ಪಲ್ಲಕ್ಕಿ ಅಂತ ದಾಸರಲ್ಲಿ ಹೇಳಲಿಲ್ಲ, ಅದು ಬಾಗೋದು ಅಂತ ಅಷ್ಟೇ ಹೇಳಿದ್ರು ಅವರು. ಬಾಗಿದ್ರೆ ಅದು ಬಿಲ್ಲು ಆಗ್ಬೋದು, ಪಲ್ಲಕ್ಕಿಯೂ ಆಗ್ಬೋದು. ಇನ್ನದು ಬಾಗದೇ ಇದ್ರೆ, ಬಲಿಷ್ಠವಾದ ಬಿದಿರಾಗ್ಬಿಟ್ರೆ ಅವಾಗ ಏನ್ ಮಾಡ್ತಾನೆ, ಆಗ ಈ ಡೊಂಬರಾಟ ಮಾಡ್ತಿರ್ತಾರಲ್ಲ, ಅದಕ್ಕೆ ಒಂದು ಹಗ್ಗ ಕಟ್ತಾರಂತೆ. ಕಟ್ಟಿ ಅದನ್ನ ಒಂದು ಕೊಡಿ ಎಲ್ಲಾರು ನೆಟ್ಟು, ಇಲ್ಲೊಂದು ಬಿದಿರು ಅಲ್ಲೊಂದು ಬಿದಿರು ನೆಟ್ಟು ಹಾಕೊಂಡು ನಡೆ ಒಂದು ಹಗ್ಗ ಕಟ್ಟಿ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಎಲ್ಲ ಓಡಾಡಿ ತನ್ನ ಕಸರತ್ತು ತೋರಿಸ್ತಾನೆ ಅಂತ ಅದ್ರ ತಲೆ ಮೇಲೆ ಓಡಾಡ್ತಾನೆ. ಆ ಬಿದಿರಿಗೆ ಇವನ್ ಕಾಲಿಂದ ತುಳಿಸ್ಕೊಳ್ಳುವಂತ ಕೆಟ್ಟ ಪರಿಸ್ಥಿತಿ ಬಂತು. ಬಾಗಿದ ಬಿದಿರು ಹೆಗಲ ಮೇಲೆ ಕೂತಿತು, ಪರಮಾತ್ಮನ ಸೇವಾ ಮಾಡಿತು. ಬಿಲ್ ಆದ್ರೆ ದುಷ್ಟರ ಶಿಕ್ಷಣ ಮಾಡಿತು. ಇದು ನಮಗೆ ಪಲ್ಲಕ್ಕಿ ಉತ್ಸವ ನೋಡಿದಾಗ ನಮ್ಗೆ ನೆನಪಿಗೆ ಬರೋಲ್ಲ. ಇಲ್ಲಿ ಪಲ್ಲಕ್ಕಿ ಉತ್ಸವ ಅಂತ ಇಲ್ಲಿಲ್ಲ, ಆದ್ರೆ ಸುವಿದ್ಯಾನಂದ ಸ್ವಾಮಿಗಳು, ನಮ್ಮ ಗುರುಗಳು ಅದನ್ನ ಹೇಳುವಾಗ ಪಲ್ಲಕ್ಕಿ ಉತ್ಸವ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನ ಹೇಳೋದು ಉಚಿತ ಅಂತ ಕಾಣಿಸ್ತು ನನಗೆ. ಇಲ್ಲೊಂದ್ ಕಡೆ ವ್ಯಾಖ್ಯಾನದಲ್ಲಿ ಧನಸ್ಸು ಅಂತ ಹೇಳಿದ್ದಾರೆ, ತಪ್ಪಲ್ಲ. ವಂಶ ಅಂದ್ರೆ ಬಿದಿರು. ವಂಶ ಬಾಗಲು ಬೆಲೆಯ ಕಂಡು ನರಾಂಸದಲ್ಲಿ ಶೋಭಿಪುದು. ಬಿದಿರು ಬಾಗಿದ್ರೆ ಅದಕ್ಕೆ ಬೆಲೆ ಬರ್ತದೆ, ಒಳ್ಳೆ ಬೆಲೆ ಬರ್ತದೆ. ಅದಕ್ಕೆ ಅದೇ ಒಳ್ಳೆ ಬೆಂಡ್ ಆಗುವಂತ ಬಿದಿರು ಕೊಡ್ರಿ ಅಂತ ಕೇಳ್ತಾರೆ ಮಾರ್ಕೆಟಿಗೆ ಹೋಗಿ. ಬೆಂಡ್ ಆಗದಿರಂತ ನೀವೇ ಇಟ್ಕೊಳ್ರಿ ಅಂತಾರೆ. ಅದನ್ನೇನ್ ಮಾಡ್ಬೇಕು, ಅಥವಾ ಏಣಿ ಮಾಡ್ತಾರೆ, ಏಣಿ ಮಾಡಿ ತೂಕೋತ್ ಹೋಗ್ತಾರೆ ಮೇಲೆ. ನರಾಂಶ ಅಂದ್ರೆ ನರರು ಅಂದ್ರೆ ಹೊರವರು, ಅವ್ರ ಅಂಶ ಅಂದ್ರೆ ಹೆಗಲು, ಅಲ್ಲಿ ಶೋಭಿಪುದು. ಭಾಗದ ವಂಶ, ಯಾವ ಬಿದಿರು ಬಾಗೋದಿಲ್ವ ಅದನ್ನ ಹಗ್ಗ ಕಟ್ಟಿ ಏರುವ ಡೊಂಬ ಮಸ್ತಕಕ್ಕೆ, ಅದ್ರ ತುದಿ ಏರಿ ಅಲ್ಲೆಲ್ಲ ಕಸರತ್ತು ಮಾಡ್ತಾನೆ.
ಕಂಸಮರ್ದನ ದಾಸರಿಗೆ ನೀ ನಿಸ್ಸಂಶಯದಿ ವಂದಿಸದೆ. ಎಲ್ಲ ಕಡೆ ಸುತ್ತಮುತ್ತಲು ಕಂಸಮರ್ದನ ಅಂತ ಭಗವಂತನ ದಾಸರಿದ್ದಾರೆ, ಅವರಿಗೆ ವಿನಯದಿಂದ ನಮಸ್ಕಾರ ಮಾಡ್ರಿ. ಇವರೆಲ್ಲ ಏನ್ ದಾಸರು, ಇವರಿಗೆಲ್ಲ ಏನ್ ಭಕ್ತಿ ಇದೆ, ಇವ್ರಿಗೇನ್ ಜ್ಞಾನ ಇದೆ ಅಂತ ಅವ್ರನ್ನ ತಿರಸ್ಕಾರ ಮಾಡಿ, ನಾ ವಿದ್ವಾಂಸನಿಂದ ಅಹಂಕರಿಸೆ, ನಾನೊಬ್ಬ ದೊಡ್ಡ ವಿದ್ವಾಂಸ ಅಂತ ಅಹಂಕಾರ ಪಟ್ರೆ ಭವಗುಣದಿ ಬಂಧಿಸುವ. ಈ ಪರಮಾತ್ಮ ಅನ್ನುವಂಥ ದೊಂಬ ಇದ್ದಾನಲ್ಲ, ಅವನು ನಿಮ್ಮನ್ನು ಕಟ್ಟಿ ಈ ಸಂಸಾರದಲ್ಲಿ ತೊಳ್ಳಾಡಿಸ್ತಾ ಇರ್ತಾನೆ. ನಿಮಗೆ ಏನು ಓದಿದ್ರು, ಏನು ಶ್ರವಣ ಮಾಡಿದ್ರು, ಏನು ಪ್ರವಚನ ಮಾಡಿ ಸನ್ಮಾನ ಮಾಡಿಸಿಕೊಂಡ್ರು ನಿಮಗೆ ವಿನಯ ಬರಲಿಲ್ಲ, ನೀವು ಈ ಸಂಸಾರದಲ್ಲಿ ಬಿದ್ದು ಒದ್ದಾಡ್ರಿ ಅಂತ ಅದನ್ನು ಬಿಟ್ಟು ಬಿಡ್ತಾನೆ. ಅಲ್ಲಿ ನಿಮ್ಮ ಪುಸ್ತಕದಲ್ಲಿ ನಾ ವಿದ್ವಾಂಸನಿಂದ ಅಹಂಕರಿಸಿ ಅಂತ ದಾ ದೀರ್ಘ ಇದೆಯೋ ದ ಹ್ರಸ್ವ ಇದೆಯೋ ನೋಡ್ರಿ, ಕೊನೆ ಪಾದ, ಇದು 20ನೇ ಪದ್ಯ, ವಂಶಭಾಗಲು. ಇಲ್ಲೆಲ್ಲ ಕಡೆ ದಾ ಅಂತಿದೆ, ದಾಕ್ಕಿಂತ ದ ಇದ್ರೆ ಒಳ್ಳೇದೇನೋ ಅಂತ ನನ್ನ ಭಾವನೆ. ನಿಸ್ಸಂಶಯದಿ ವಂದಿಸದೆ ನಾ ವಿದ್ವಾಂಸನಿಂದ ಅಹಂಕರಿಸೆ ಭವಗುಣದಿ ಬಂಧಿಸುವ. ಏನು ದ ಅಂತ ಹ್ರಸ್ವ, ಇಲ್ಲೆಲ್ಲ ದೀರ್ಘ ಇದೆ, ಅದಕ್ಕೆ ಕೇಳಿದೆ. ಸರಿ, ಅದು ಈ ಸಂಸ್ಕೃತದಲ್ಲಿ ಎರಡು ಸೇರಿಬಿಟ್ರೆ ಆ ಆಗ್ತದೆ, ಸವರ್ಣ ದೀರ್ಘ ಸಂಧಿ ಆಗ್ತದೆ. ಆ ಕನ್ನಡದಲ್ಲಿ ಆ ನಿಯಮ ಎಲ್ಲ ಕಡೆ ಅನ್ವಯ ಆಗೋದಿಲ್ಲ. ಅದು ಪರರೂಪ ಸಂಧಿ ಪೂರ್ವರೂಪ ಸಂಧಿ ಹೊಂತದೆ. ಹಾಗಾಗಿ ನಾ ವಿದ್ವಾಂಸನೆಂದು ಅಹಂಕರಿಸೆ, ಅದು ವಿದ್ವಾಂಸನೆಂದು ಅಹಂಕರಿಸೆ ಅಂತ ಹಿಂದೆ ಸೇರ್ಕೊಂಡ್ಬಿಡ್ತದೆ. ಹಾಗಾಗಿ ಹಸ್ವ ಆದ್ರೆ ಉಚಿತ ಅಂತ ನನಗನ್ಸಿತ್ತು, ನೋಡ್ಬೇಕಷ್ಟೆ. ಹಸ್ವ ದೀರ್ಘ ಸರಿ ಇರ್ಬೋದೇನೋ. ಅಂತೂ ವಂಶ ಅಂದ್ರೆ ಬಿದಿರು ಅಂತ ಈಗ ಅರ್ಥ ಮಾಡ್ಕೊಳ್ಬಹುದು. ಹಾಗೆ ನಾನೊಬ್ಬ ದೊಡ್ಡ ವಿದ್ವಾಂಸ, ದೊಡ್ಡ ವಂಶದಲ್ಲಿ ಹುಟ್ಟಿದ ದುರಹಂಕಾರ ಪಟ್ಟರೆ ಇಂಥ ದುಸ್ಥಿತಿ ಬರ್ತದೆ ಅಷ್ಟೇ. ಊರ್ಧ್ವಂ ಪ್ರಾಣ ಶುಕ್ರಾಮಂತಿ ಯೂನಸ್ಥವಿರ ಆಯತಿ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ತಾನ್ ಪುನಃ ಪ್ರತ್ಯಭಿದ್ಯತೆ ಅಂತ ಮನುಸ್ಮೃತಿದ ಒಂದು ಮಾತು. ಈಗ ಒಬ್ಬ ಹಿರಿಯರು ಬಂದರು ಅಂತ ತಿಳ್ಕೊಟ್ರಿ ಒಳಗೆ, ಆವಾಗ ಕಿರಿಯನಾದವನು ಎದ್ದು ನಿಲ್ಲಬೇಕು. ಎದ್ದು ನಿಂತು ಅವರನ್ನ ಸ್ವಾಗತ ಮಾಡಬೇಕು, ಅವ್ರು ಕೂತ್ಕೊಂಡ್ಮೇಲೆ ತಾನು ಕೂತ್ಕೋಬೇಕು. ನೀವು ಹೇಳದೆ ಹೋದ್ರೆ ನಿಮ್ಮ ಪ್ರಾಣನೇ ಮೇಲೆ ಹೋಗ್ತದೆ. ಯಾರು ಎದ್ದು ವಿನಯ ತೋರಿಸೋದಿಲ್ಲ, ಅವನು ಪ್ರಾಣ ಕಳ್ಕೊಂಡಂತೆ. ತನ್ನ ಪ್ರಾಣ ಮೇಲೆ ಹೋಗ್ತಿರೋದು ತನಗೆ ದುಸ್ಥಿತಿ ಬಂದಿರೋದು ಗೊತ್ತಾಗೋದಿಲ್ಲ ಅವನಿಗೆ. ದುರಹಂಕಾರದಿಂದ ಕೂತಿರ್ತಾನೆ, ಆಗ ಪ್ರಾಣ ಹೋದಂತೆ. ಪ್ರತ್ಯುತ್ಥಾನ ಅಭಿವಾದಾಭ್ಯಾಂ ತಾನ್ ಪುನಃ ಪ್ರತಿಬದ್ಧತೆ. ಆದ್ರೆ ಎದ್ದು ನಿಂತು ನಮಸ್ಕಾರ ಮಾಡಿಬಿಟ್ರೆ ಮತ್ತೆ ನಿಮ್ಮ ಪ್ರಾಣ ನಿಮಗೆ ಬಂದಂತೆ. ನಿಮ್ಮ ವ್ಯಕ್ತಿತ್ವಕ್ಕೆ ಅದೊಂದು ಮೆರಗು. ಜ್ಯೋತಿ ರೂಪಗೆ ಪ್ರತಿಮೆಗಳು ಸಾಂಕೇತಿಕ, ಆರೋಪಿತ, ಸುಪೌರುಷ, ಧಾತು ಸಪ್ತಕ, ಧೈರ್ಯ, ಶೌರ್ಯ, ಔದಾರ್ಯ, ಚಾತುರ್ಯ, ಮಾತು, ಮಾನ, ಮಹತ್ವ, ಸಹನ, ಸುನೀತಿ, ನಿರ್ಮಲ ದೇಶ, ಬ್ರಾಹ್ಮಣ, ಭೂತ ಪಂಚಕ, ಬುದ್ಧಿ ಮೊದಲಾದ ಅತೀಂದ್ರಿಯ ಸ್ಥಾನ. ಈ ಪರಂಜ್ಯೋತಿ ಸ್ವರೂಪನ ಅಂತ ಭಗವಂತ ಇದ್ದಾನಲ್ಲ, ಅವನಿಗೆ ಸಾಂಕೇತಿಕ ಮತ್ತು ಆರೋಪಿತ ಅಂತ 2 ಥರದ ಪ್ರತಿಮೆಗಳಿವೆ. ಇಲ್ಲೆಲ್ಲ ಕಡೆ ಪ್ರತಿಮೆಗಳ ಬಗ್ಗೆ, ಬಿಂಬದ ಬಗ್ಗೆನೇ ಹೇಳ್ತಾರೆ ಈ ಸಂಧಿಯಲ್ಲಿ. ಸಾಂಕೇತಿಕ ಪ್ರತಿಮೆಗಳು ಮತ್ತು ಆರೋಪಿತ ಪ್ರತಿಮೆಗಳು ಅಂತ ಹೀಗೆ 2 ಥರದ ಪ್ರತಿಮೆಗಳು ಅವನಿಗಿದೆ. ಅಲ್ಲಿ ಅದಲ್ಲದೆ ಪೌರುಷ ಪ್ರತಿಮೆಗಳು ಮತ್ತು ಧಾತು ಸಪ್ತಕ 7 ಧಾತುಗಳಿಂದ ನಿರ್ಮಾಣಗೊಂಡಂತಹ ಪ್ರತಿಮೆಗಳು, ಮತ್ತೆ ಜಗತ್ತಿನ ಎಲ್ಲ ಕಡೆ ಕಾಣುವಂಥ ಸದ್ಗುಣಗಳು, ಧೈರ್ಯ, ಶೌರ್ಯ, ಔದಾರ್ಯ, ಚಾತುರ್ಯ ಮೊದಲಾದಂಥ ಸದ್ಗುಣಗಳು, ಇವೆಲ್ಲವೂ ಕೂಡ ಭಗವಂತನಿಗೆ ಪ್ರತಿಮೆಗಳೇ. ಎಲ್ಲೆಲ್ಲಿ ಆ ಗುಣಗಳು ಇರ್ತಾವಲ್ಲ, ಎಲ್ಲಿಯಾದರೂ ಸದ್ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಕಂಡ್ರೆ ಅಲ್ಲೆಲ್ಲ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ತಿಳ್ಕೊಂಡು ಅಲ್ಲಿ ಆ ಭಗವಂತನನ್ನು ಆರಾಧನೆ ಮಾಡಬೇಕು. ನೋಡ್ರಿ, ಜ್ಯೋತಿ ರೂಪಗೆ ಪ್ರತಿಮೆಗಳು ಯಾವ್ಯಾವು? ಸಾಂಕೇತಿಕ, ಆರೋಪಿತ. ಸಾಂಕೇತಿಕ ಅಂತ ಒಂದು ಪ್ರತಿಮಾ, ಆರೋಪಿತ ಅಂತ ಇನ್ನೊಂದು ಪ್ರತಿಮಾ. ಸಾಂಕೇತಿಕ ಅಂದ್ರೆ ಕೃತಕ ಪ್ರತಿಮಾ ಅಂತ ಹೀಗೆ ವ್ಯಾಸದಾಸ ಸಿದ್ಧಾಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಕೃತಕ ಪ್ರತಿಮಾ, ಎಲ್ಲಿ ಸನ್ನಿಧಾನವನ್ನು ತರಬೇಕೋ ನಾವು, ಬಲಾತ್ಕಾರ ಸನ್ನಿಧಾನ ತರಬೇಕೋ, ಅದು ಸಾಂಕೇತಿಕ ಪ್ರತಿಮಾ. ಆರೋಪಿತ ಪ್ರತಿಮಾ ಅಂತಂದ್ರೆ ಸ್ವಯಂ ವ್ಯಕ್ತ ಪ್ರತಿಮಾ ಅಂತ ಹೀಗೆ ಅಲ್ಲಿ ಹೇಳ್ತಾರೆ. ಪ್ರತಿಮೆಗಳು ಸಾಂಕೇತಿಕ, ಆರೋಪಿತ. ಸುಪೌರುಷ, ಕೆಲವು ಪೌರುಷ ಪ್ರತಿಮಾಗಳಿವೆ. ಪೌರುಷ ಪ್ರತಿಮಾಗಳು ಅಂತಂದ್ರೆ ಈ ಪೌರುಷೇಯ ಗ್ರಂಥಗಳು. ಪುರುಷನಾದಂತಹ ಭಗವಂತ ಏನಿದ್ದಾನಲ್ಲ, ಮಹಾಪುರುಷ ಅಂದ್ಕೊಂಡಿರುವಂಥ ಭಗವಂತ, ಅವನ ಅವತಾರಗಳು, ವೇದವ್ಯಾಸ ಮೊದಲಾದ ಅವತಾರಗಳು, ವೇದವ್ಯಾಸ, ದತ್ತ, ಕಪಿಲ ಮೊದಲಾದ ಅವತಾರಗಳು, ಅವು ಕೂಡ ಆ ಭಗವಂತನ ಪ್ರತಿಮಾಗಳೇ. ಮತ್ತು ಅವನು ನಿರ್ಮಾಣ ಮಾಡಿದಂತಹ ಪ್ರತಿಮಾಗಳು, ಪುರುಷ ಶಬ್ದವಾಚ್ಯನಾದಂತಹ ಭಗವಂತ ನಿರ್ಮಾಣ ಮಾಡಿದಂತಹ ಮಹಾಭಾರತ, ಬ್ರಹ್ಮಸೂತ್ರ ಮೊದಲಾದ ಗ್ರಂಥಗಳು, ಇವು ಕೂಡ ಪ್ರತಿಮಾಗಳೇ, ಸುಪೌರುಷ. ಇನ್ನು ಧಾತು ಸಪ್ತಕ, 7 ಧಾತುಗಳು,
ಅದರಿಂದ ಮಾಡಿದಂಥ ಪ್ರತಿಮೆಗಳು ಅವೆಲ್ಲರಿಗೂ ಗೊತ್ತಿದ್ದೇ ಇದೆ. ಚಿನ್ನ, ಬೆಳ್ಳಿ, ತಾಮ್ರ, ಲೋಹ, ಸೀಸ, ಸತು, ಕಂಚು ಮೊದಲಾದ 7 ಧಾತುಗಳು. ಇನ್ನ ಧೈರ್ಯ ಅಂದ್ರೆ ಎಲ್ಲರಿಗೂ ಗೊತ್ತು. ಶೌರ್ಯ ಅಂದ್ರೆ ರಣರಂಗದಲ್ಲಿ ಪರಾಕ್ರಮ. ಔದಾರ್ಯ ಅಂದ್ರೆ ಉದಾರ ಬುದ್ಧಿ. ಚಾತುರ್ಯ ಒಂದೇನಾದ್ರು ಕೆಲಸವನ್ನು ಮಾಡ್ಲಿಕ್ಕೆ ಬೇಕಾದಂಥ ಚಾತುರ್ಯ. ಮಾತು ಒಳ್ಳೆ ಮಾತುಗಾರಿಕೆ. ಮಾನ ಅಂದ್ರೆ ಇನ್ನೊಬ್ಬರಿಗೆ ಸನ್ಮಾನವನ್ನು ಮಾಡೋದು, ತಾನು ಸನ್ಮಾನವನ್ನು ಪಡೆಯೋದು. ಮಹತ್ವ ಅಂದ್ರೆ ಒಂದು ದೊಡ್ಡ ಸ್ಥಿತಿ, ಸಮಾಜದಲ್ಲಿ ದೊಡ್ಡ ಸ್ಥಾನವನ್ನು ಪಡ್ಕೊಳ್ಳೋದು. ಸಹನ ಕಷ್ಟಗಳನ್ನ ಸಹನ ಮಾಡ್ಕೊಳ್ಳೋದು. ಸುನೀತಿ ಒಳ್ಳೆಯ ನೀತಿ, ಉತ್ತಮ ನೀತಿವಂತನಾಗಿ ಬಾಳೋದು. ಇನ್ನು ನಿರ್ಮಲ ದೇಶ, ನಿರ್ಮಲವಾದಂಥ ಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು. ಮತ್ತೆ ಬ್ರಾಹ್ಮಣ, ಬ್ರಾಹ್ಮಣ ಅಂದ್ರೆ ಜ್ಞಾನಿ ಅಂತಲೇ ಅರ್ಥ. ಮತ್ತೆ ಭೂತ ಪಂಚಕ, ಪೃಥ್ವಿ, ಅಥವಾ ತೇಜಸ್ಸು, ವಾಯು, ಆಕಾಶ ಅನ್ನುವಂಥ 5 ಭೂತಗಳು. ಇನ್ನ ಬುದ್ಧಿ ಮೊದಲಾದಂಥ ಇಂದ್ರಿಯ ಸ್ಥಾನಗಳು. ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಇವೆಲ್ಲ ಬುದ್ಧಿಯ ಒಂದೊಂದು ಪ್ರಭೇದಗಳು ಅಷ್ಟೇ. ಬುದ್ಧಿ ಅಂತಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ. ಮನಸ್ಸು ಅಂತಂದ್ರೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು, ಅದಕ್ಕೆ ನಿರ್ಧಾರ ಇಲ್ಲ, ಅದನ್ನ ಮನಸ್ಸು ಅಂತ ಕರೀತಾರೆ. ಆ ಮನಸ್ಸಿನ ಮತ್ತೊಂದು ಶಕ್ತಿಗೆ ಬುದ್ಧಿ ಅಂತ ಕರೀತಾರೆ. ಅದು ಹೀಗೆ ಮಾಡಬೇಕು ಅಂತ ತೋರಿಸ್ಕೊಡೋದು. ಸರಿ ತಪ್ಪು ಪ್ರಶ್ನೆ ಇಲ್ಲ, ಹೀಗೆ ಮಾಡಬೇಕು ಅಂತ ಹೇಳ್ತದೆ ಅಷ್ಟೇ. ಅದು ಬುದ್ಧಿ. ಅಹಂಕಾರ ಅಂದ್ರೆ ತನ್ನ ಅರಿವು. ಮನಸ್ಸು, ಬುದ್ಧಿ, ಅಹಂಕಾರ. ಚಿತ್ತ ಅಂದ್ರೆ ನೆನಪು. ಚೇತನ ಸಾಧಾರಣ ನೆನಪುಗಳಿಗೆಲ್ಲ ಚಿತ್ತ ಅಂತಾರೆ. ಆ ಚಿತ್ತವೇ ವಿಸ್ತೃತ ಆಗಿಬಿಟ್ರೆ ಗತಕಾಲದ ನೆನಪುಗಳನ್ನೆಲ್ಲ ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಅದು ಚೇತನ ಅಂತ ಕರೆಸ್ಕೋತೀವಿ. ಬುದ್ಧಿ ಮೊದಲಾದದ್ದು ಅಂತ ಹೀಗಾದ್ರಿಂದ ಅದನ್ನು ತಿಳ್ಕೊಳ್ಬೇಕು. ಇಂದ್ರಿಯ ಸ್ಥಾನಗಳು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ಇವೆಲ್ಲ ಅವನ ಸಾಂಕೇತಿಕ ಪ್ರತಿಮಾಗಳು. ಇವೆಲ್ಲ ಆ ಭಗವಂತನಿಗೆ ಕೃತಕ ಪ್ರತಿಮಾಗಳು. ಅವೆಲ್ಲ ಯಾವಾಗ ಹುಟ್ಟುತ್ತಾವೋ ಅಲ್ಲಿ ಭಗವಂತನ ಸನ್ನಿಧಾನ ಅಲ್ಲಿ ಬರ್ತದೆ. ಹಾಗಾಗಿ ಇವಿಷ್ಟರಲ್ಲಿ ಏನು ನೋಡಿದರೂ ಕೂಡ ಅಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ರಿ. ತಿಳ್ಕೊಂಡು ಅವನನ್ನು ಆರಾಧನೆ ಮಾಡ್ರಿ. ಇನ್ನ 22ನೇ ಪದ್ಯ. ಜೀವರಾಶಿಯೊಳು ಅಮೃತ ಶಾಶ್ವತ ಸ್ಥಾವರಗಳು ಸ್ಥಾಣು ನಾಮಕ ಆವ ಕಾಲದಲ್ಲಿಪ್ಪ ಅಜಿತ ಅನಂತನೆಂದೆನಿಸಿ. ಗೋವಿದಾಂಪತಿ ಗಾಯನ ಪ್ರಿಯ ಸಾವಯವ ಸಹಸ್ರನಾಮ ಪರಾವರೇಶ ಪವಿತ್ರ ಕರ್ಮ ವಿಪಶ್ಚಿತ ಸುನಾಮ. ಸಹಸ್ರನಾಮ ಅಂತಾನೆ ಇದೆಯಲ್ಲ ಅಲ್ಲಿ, ಸಾ ದೀರ್ಘ ಸಹಸ್ರನಾಮ, ಇಲ್ಲಿ 2 ಕಡೆ ಸಹಸ್ರನಾಮ ಅಂತ ಇದೆ. ಸರಿ. ಈ ಭಗವಂತ ಅಮೃತ ಶಾಶ್ವತ ಸ್ಥಾಣು ವಿಷ್ಣು ಸಹಸ್ರನಾಮದ ಶಬ್ದಗಳು. ಇದರಿಂದ ಅಥವಾಚ್ಯ. ಅಲ್ಲಿ ಅಮೃತ ಅನ್ನೋ ಶಬ್ದದಿಂದ ಎಲ್ಲಿದ್ದಾನೆ, ಶಾಶ್ವತ ಅನ್ನೋ ಶಬ್ದದಿಂದ ಎಲ್ಲಿದ್ದಾನೆ, ಸ್ಥಾಣು ಅನ್ನೋ ಶಬ್ದದಿಂದ ಎಲ್ಲಿದ್ದಾನೆ, ಅದನ್ನೆಲ್ಲ ಇಲ್ಲಿಗ ಹೇಳ್ತಾರೆ. ಕಡೆದು ಸುಸಾಮ, ವಿಪಶ್ಚಿತ ಸುಸಾಮ. ಹೌದು. ಮೇಲಿಂದು ಸಹಸ್ರನಾಮ ಅಲ್ಲ, ಸಾ ದೀರ್ಘ. ಸರಿ. ಜೀವರಾಶಿಗಳು ಅಮೃತ ಶಾಶ್ವತ. ಚೇತನರೇನಿದ್ದಾರಲ್ಲ ಅವರಲ್ಲೆಲ್ಲ ಅಮೃತ ಮತ್ತು ಶಾಶ್ವತ ಅನ್ನೋ ಹೆಸರಿನಿಂದ ಇದ್ದಾನೆ. ಯೋಗ್ಯನ ಹೆಸರುಗಳಿಗೆ ಅರ್ಥ. ಅಮೃತ ಅಂತಂದ್ರೆ ಸಾವಿಲ್ಲದವನು ಅಂತ ಅರ್ಥ. ಜೀವಕ್ಕೆಂದು ಸಾವಿಲ್ಲ, ಹಾಗಾಗಿ ಅದು ಅಮೃತ. ಮೃತ ಅಂದ್ರೆ ಮರಣ, ಅದಿಲ್ಲದೆ ಇದ್ದು ಅಮೃತ. ಶಾಶ್ವತ ಅಂದ್ರೆ ಕೊನೆ ತನಕ ಇರೋದು. ಹಾಗಾಗಿ ಜೀವನೊಳಗಿರುವ ಭಗವಂತ ಅಮೃತ ಶಾಶ್ವತ ಅನ್ನೋ ಹೆಸರಿನಿಂದಲೇ ಇದ್ದಾನೆ. ಸ್ಥಾವರದೊಳಗೆ ನಿಂತಿರುವಂತಹ ಇವೆಲ್ಲ ವೃಕ್ಷಗಳು, ಇವೆಲ್ಲ ಅಲ್ಲಿ ಸ್ಥಾಣು. ಸ್ಥಾಣು ಅಂತ ನಿಂತ್ಕೊಂಡಿರುವಂಥದ್ದು ಅಂತ ಅರ್ಥ. ಸ್ಥಾಣು ಅಂದ್ರೆ ಕಂಬ, ಒಂದು ದೊಡ್ಡದೊಂದು ಬಂಡೆ, ಇಂಥದಕ್ಕೆಲ್ಲ ಸ್ಥಾಣು ಅಂತ ಕರೀತಾರೆ. ಹಾಗಾಗಿ ಸ್ಥಾವರಗಳೊಳಗೆ ನಿಂತಿರುವ ವಸ್ತುಗಳಲ್ಲಿ ಆತ ಸ್ಥಾಣು ಅನ್ನೋ ಹೆಸರಿನಿಂದ ಇದ್ದಾನೆ. ಇನ್ನ ಆವ ಕಾಲದಲ್ಲಿಪ್ಪ ಅಜಿತ ಅನಂತನೆಂದೆನಿಸಿ. ಆವ ಕಾಲ ಅಂದ್ರೆ ಎಲ್ಲಾ ಕಾಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಆತ ನಮ್ಮನ್ನು ಆಳ್ತಾನೆ ಇದ್ದಾನೆ. ಆ ಆಳುವಂಥ ರೂಪಗಳು ಯಾವುದು ಅಂತಂದ್ರೆ ಅಜಿತ, ಅನಂತ, ಇವೆರಡು ರೂಪಗಳು. ಅನಂತ ಅಂದ್ರೆ ಅರ್ಥವೇ ಕೊನೆ ಇಲ್ಲದವನು ಅಂತ ಅರ್ಥ. ಅಜಿತ ಅಂತಂದ್ರೆ ಬೇರೆ ಯಾರಿಗೂ ಬಗ್ಗದವನು, ಯಾರು ಇವನನ್ನು ಸೋಲಿಸಲಾರರು. ಆವ ಕಾಲದಲ್ಲಿಪ್ಪ ಅಜಿತ ಅನಂತನೆಂದೆನಿಸಿ. ಗೋವಿದಾಂಪತಿ, ಗೋವಿದಾಂಪತಿ ಹಿಂದೆ ವಿಷ್ಣು ಸಹಸ್ರನಾಮ. ಗೋ ಅಂತಂದ್ರೆ ಆಕಳು ಅಲ್ಲ, ಬರೇ ಆಕಳಲ್ಲ. ಆ ಗೋವಿದಾಮ್ ಅಂತಂದ್ರೆ ಆಕಳನ್ನು ತಿಳಿದವರು, ಆಕಳನ್ನು ತಿಳಿದವರಲ್ಲ, ಶಾಸ್ತ್ರಗಳನ್ನು ತಿಳಿದವರು. ಆ ಶಾಸ್ತ್ರಗಳನ್ನು ತಿಳಿದವರು ಈತ ಒಡೆಯ. ಸರಿಯಾಗಿ ಶಾಸ್ತ್ರವನ್ನು ತಿಳಿದವರು ಇವನೇ. ವೇದಾಂತಕೃತ್ ವೇದ ವಿದೇವ ಚಾಹಂ, ವೇದೇಶ ಸರ್ವೈರಹಮೇವ ವೇದ್ಯೋ ವೇದಾಂತಕೃತ್ ವೇದ ವಿದೇವ ಚಾಹಂ. ಸರಿಯಾಗಿ ವೇದಗಳು ಯಾರ್ಯಾರು ತಿಳಿದಿದ್ರೆ, ಸರಿಯಾದ ಶಾಸ್ತ್ರ ತಿಳಿದಿದ್ರೆ ಅದು ಅವನಿಗೆ. ಅವನನ್ನು ಬಿಟ್ಟು ಯಾರೂ ಸರಿಯಾಗಿ ತಿಳಿದಿಲ್ಲ. ಹಾಗಾಗಿ ಗೋವಿದಾಂಪತಿ, ಯಾರ್ಯಾರು ಪಂಡಿತರು ವೇದಮೂರ್ತಿಗಳು ಅಂತೆಲ್ಲ ಅನ್ಸ್ಕೊಂಡಿರ್ತಾರಲ್ಲ ಅವರೆಲ್ಲರಿಗೂ ಪತಿ ಇವನೇ.
ಹಾಗಾಗಿ ಬ್ರಹ್ಮಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾದರೂ ಪಂಡಿತರು ದಾಸರ ಆಡಿದ್ದ ಹಾಡಿದೇನಿದೆಲ್ಲ ಅದು ನಿಜವಾದ ಗಂಡ ಅವನೇ. ನಮ್ಗೆಲ್ಲರಿಗೂ, ಎಲ್ಲ ವಿದ್ವಾಂಸರಿಗೂ, ಎಲ್ಲ ವೇದಮೂರ್ತಿಗಳಿಗೂ, ಪ್ರವಚನ ಮಾಡೋರಿಗೆ ಎಲ್ಲರಿಗೂ ಅವನ ಗಂಡ, ಅವನೇ ಗಂಡ. ಆದ್ರೆ ಅವನ ಆ ಗಂಡ ನಮ್ಗೆ ಮೇಲಿದ್ದಾನೆ ನಮ್ಗೆ ಗೊತ್ತಿಲ್ಲ, ನಾವು ಮುಂಡೆಯರಾಗೋದು, ತಲೆ ಬೋಳಿಸ್ಕೊಂಡು ವ್ಯರ್ಥವಾಗಿ ನಾವು ಕಾಲ ಕಳೆದೆವು. ಅವನೇ ಗೋವಿದಾಂಪತಿ. ಮತ್ತೆ ಗಾಯನ ಪ್ರಿಯ, ಸಂಗೀತ ಪ್ರಿಯ. ಅವನು ಸಂಗೀತ ಪ್ರಿಯನಾಗಿ ಗಾನ ಲೋಲನಾಗಿ ಆ ಸೇವಾ ಸ್ವೀಕಾರ ಮಾಡ್ತಾನೆ. ಗಾಯನ ಪ್ರಿಯ. ಸಾವಯವ ಅವನಿಗೆ ಜ್ಞಾನ, ಗುಣ, ಆನಂದ, ಶೌರ್ಯ ಇವೇ ಆ ಗುಣಗಳೇ ಅವನ ಅವಯವ. ನಮ್ಮ ಅವಯವಗಳನ್ನು ಕತ್ತರಿಸಿಬಿಟ್ರೆ ಇವೆಲ್ಲ ಹೊರಟೋಗ್ತವೆ, ಮತ್ತೊಂದು ಜೋಡಿಸ್ಲಿಕ್ಕೆ ಬರೋದಿಲ್ಲ. ದೊಡ್ಡ ಶಸ್ತ್ರಚಿಕಿತ್ಸೆನೇ ಮಾಡಬೇಕು. ಅದು ಮಾಡಿದ್ರೂ ಸರಿಯಾಗ್ತದೆ ಅಂತ ಖಾತ್ರಿ ಇಲ್ಲ. ಇದು ನಮ್ಮ ಪರಿಸ್ಥಿತಿ. ಆದರೆ ಆತ ಮಾತ್ರ ಸಾವಯವ, ಯಾವತ್ತೂ ಕೂಡ ಅವನ ಅವಯವಗಳಿಗೆ ಸಾವಿಲ್ಲ. ಸಹಸ್ರನಾಮ, 1000 ನಾಮಗಳುಳ್ಳವನು. 1000 ಅಂದ್ರೆ ಬರೇ 1000 ಅಲ್ಲ, 10, 100, 1000, ಲಕ್ಷ ಇವೆಲ್ಲ ಅನಂತ ಅನ್ನೋ ಶಬ್ದವನ್ನೇ ಹೇಳ್ತಾರೆ. ಅನಂತನಾಮ. ಸಹಸ್ರನಾಮ. ಪರಾವರೇಶ, ದೊಡ್ಡವರಿಗೂ ಅವನೇ ಈಶ, ಅವರಿಗೂ ಅವನೇ ಈಶ. ಪರರು ಅಂದ್ರೆ ಎತ್ತರದಲ್ಲಿರುವವರು, ಸಮಾಜದಲ್ಲಿ ದೊಡ್ಡ ಸಾಧನೆ ಮಾಡಿದವರಿಗೂ ಅವನೇ ಈಶ, ಕೆಳಗಿರುವಂಥವ್ರಿಗೂ ಅವನೇ ಈಶ. ಅಂದ್ರೆ ಎಲ್ಲಾ ಥರದ ಜೀವರಿದ್ದಾರೆ, ಬೇರೆ ಬೇರೆ ಗ್ರೇಡೇಷನ್ ಅವರಿದ್ದಾರೆ, ಎಲ್ಲರಿಗೂ ಅವನೇ ಒಡೆಯ. ಪವಿತ್ರ ಕರ್ಮ ಏನು ಇವರೊಳಗೆಲ್ಲ ನಿಂತ್ಕೊಂಡು ಕೆಲಸ ಮಾಡ್ತಾನೆ. ಆದ್ರೆ ಅವನ ಕೆಲಸಕ್ಕೆ ಮಾತ್ರ ಏನು ಯಾವತ್ತೂ ಸೋಂಕಿಲ್ಲ, ಇನ್ಫೆಕ್ಷನ್ನೇ ಇಲ್ಲ ಅವನಿಗೆ. ಪವಿತ್ರ ಕರ್ಮ. ವಿಪಶ್ಚಿತ, ಅವನು ವಿಪಶ್ಚಿತ್ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಸುಸಾಮ, ಸಾಮಗಾನದಿಂದ ಆತ ಪ್ರತಿಪಾದ್ಯನಾದವನು. ಋಷಿಗಳು ಆತನನ್ನು ಸಾಮಗಾನ ಮಾಡಿ ಆತನನ್ನು ಹೊಗಳ್ತಾರೆ. ಸಾವಯವ, ಸಹಸ್ರನಾಮ, ಪರಾವರೇಶ, ಪವಿತ್ರ ಕರ್ಮ, ವಿಪಶ್ಚಿತ, ಸುನಾಮ. ಮಾಧವನ ಪೂಜಾರ್ಥವಾಗಿ ನಿಷೇಧ ಕರ್ಮವು ಮಾಡಿ ಧನ ಸಂಪಾದಿಸಲು ಸತ್ಪುಣ್ಯ ಕರ್ಮಗಳೆನಿಸಿಕೊಳ್ಳುತ್ತಿಹವು. ಸೋಧರಂಭರಣಾರ್ಥ ನಿತ್ಯದಿ ಸಾಧು ಕರ್ಮವು ಮಾಡಿದರೂ ಸರಿ, 5ವನು ದೇಹಾಂತರವ ಸಂದೇಹವಿನಿತಿಲ್ಲ. ನೋಡ್ರಿ, ಮನುಷ್ಯ ಕರ್ಮ ಮಾಡ್ತಾನೆ. ಆ ಕರ್ಮವನ್ನು ಮಾಡುವಾಗ ಎಲ್ಲ ಒಳ್ಳೆ ಕೆಲಸಗಳನ್ನೇ ಮಾಡ್ತಾನೆ ಅನಿಸ್ತಾ ಇಲ್ಲ, ಕೆಲವು ಕಡೆ ತಪ್ಪು ಕೆಲಸಗಳನ್ನು ಕೂಡ ಮಾಡ್ತಾನೆ. ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಒಂದು ಮಾತಿದೆ, ಕರ್ಮಗಳನ್ನ ಪೂರ್ಣವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಚೀನ ಬರಿಗೆ ಅಂತ ಒಬ್ಬ ದೊಡ್ಡ ರಾಜ ಇದ್ದ, ಸಿಕ್ಕಾಪಟ್ಟೆ ಯಜ್ಞಗಳು ಮಾಡಿದ್ದ, ಪಶುಗೂ ಬಲಿ ಕೊಟ್ಟು. ಆ ಒಮ್ಮೆ ನಾರದರು ಬಂದರು, ಇವನಿಗೆ ವಿಪರೀತ ದುರಹಂಕಾರ, ದೊಡ್ಡ ದೊಡ್ಡ ಕರ್ಮಗಳು ಮಾಡಿಬಿಟ್ಟಿದ್ದೇನೆ ಅಂತ. ಅವರು ಇಲ್ಲಿ ಬಾ, ನೀನು ತೋರಿಸ್ತೇನೆ ನೀನು ಮಾಡಿದ ಕರ್ಮದ ಪ್ರತಿಫಲ, ಅಲ್ಲಿ ಮೇಲೆ ನೋಡು, ಆ ಸ್ವರ್ಗ ಲೋಕದಲ್ಲಿ ಆ ಎಲ್ಲಾ ಪಶುಗಳು ನಿನಗಾಗಿ ಕಾಯ್ತೇವೆ, ನೀವು ಅಲ್ಲಿ ಒಂದ್ಸರಿ ಬಾ, ನಿನ್ನನ್ನು ಕಡಿದು ನಾವು ಯಜ್ಞ ಮಾಡ್ತೀವಿ ಅಂತ ಕಾಯ್ತೇವೆ. ಅವನಿಗೆ ಗಾಬರಿ ಆಯ್ತು, ಇಷ್ಟೆಲ್ಲಾ ಯಜ್ಞಗಳನ್ನು ಮಾಡಿದ್ದೇನೆ, ದೊಡ್ಡ ರಾಜ ಯಜಮಾನ ಅಂತ ಅನ್ಸ್ಕೊಂಡೆ, ನಾನು ಮಾಡಿದ ಕರ್ಮದ ಫಲ ಇಷ್ಟೇನಾ ಅಂತ ಅನಿಸ್ತಾ ಅವನಿಗೆ. ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕರ್ಮ ಏನಿದೆಯಲ್ಲ, ಆ ಕರ್ಮವನ್ನು ಸಾಂಗವಾಗಿ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಅದು ಕರ್ಮದ ಸ್ವಭಾವ. ಅದು ಇಲ್ಲ, ನಾವು ಅಲ್ಪರು, ನಮಗ್ ಕರ್ಮ ಸರಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಬೇಡ್ರಿ. ನೀವು ಎಷ್ಟೇ ಸಮರ್ಥರಾದ್ರೂ ಕರ್ಮವನ್ನು ನೀವು ಪರಿಪೂರ್ಣವಾಗಿ ಮಾಡ್ಲಾರ್ರಿ ಅಂತ ಅಲ್ಲಿ ಒಂದ್ ಕಡೆ ಭಾಗವತದಲ್ಲಿ ಮಾತನ್ನು ಹೇಳ್ತಾರೆ. ಅದಕ್ಕಾಗಿ ಕರ್ಮದ ಸ್ವಭಾವನೆ ಅಷ್ಟೇ ಇದು. ಅದಕ್ಕಾಗಿ ಕರ್ಮವನ್ನು ಮಾಡ್ತಾ ಮಾಡ್ತಾ ಕರ್ಮವನ್ನು ಭಗವಂತನ ಕಡೆ ತಿರುಗಿಸಿ ಜ್ಞಾನಮುಖಿಗಳಾಗರಿ. ಮಾಧವನ ಪೂಜಾರ್ಥವಾಗಿ ನಿಷೇಧ ಕರ್ಮವು ಮಾಡಿದ್ರು. ಕರ್ಮ ಮಾಡ್ತಿದ್ದೀರಿ, ಸ್ವಲ್ಪ ಏನಾದ್ರು ತಪ್ಪು ಮಾಡಿದ್ರೆ, ಮನುಷ್ಯ ಸಹಜ ತಪ್ಪು ಮಾಡ್ತಾನೆ. ಪೂರ್ಣವಾಗಿ ಶ್ರಾದ್ದ ಪಕ್ಷ ಯಾವುದನ್ನು ಸರಿಯಾಗಿ ಮನುಷ್ಯನಿಗೆ ಮಾಡ್ಲಿಕ್ಕೆ ಬರೋದಿಲ್ಲ, ದೇವ್ರ ಪೂಜೆನೂ ಮಾಡ್ಲಿಕ್ಕೆ ಬರೋಲ್ಲ, ಪ್ರವಚನೂ ಮಾಡ್ಲಿಕ್ಕೆ ಬರೋಲ್ಲ. ಆದ್ರೆ ಅಂದ್ರೆ ಬೇಕಂತ ತಪ್ಪು ಮಾಡಬಾರ್ದು. ಆಕಸ್ಮಿಕವಾಗಿ ತಪ್ಪಾದ್ರೆ ಅದೆಲ್ಲ ಮಾಧವನ ಪೂಜಾರ್ಥವಾಗಿ ಮಾಡಿದ್ವಿ, ಏನೋ ತಪ್ಪು ಮಾಡಿದ್ವಿ ಅಂತ ಭಗವಂತನ ಕಡೆ ಕ್ಷಮಾ ಕೇಳಬೇಕು. ಮಾಧವನ ಪೂಜಾರ್ಥವಾಗಿ ನಿಷೇಧ ಕರ್ಮ ಮಾಡಿದರೆ, ಮತ್ತೆ ನಿಷೇಧ ಕರ್ಮ ಮಾಡಿ ಆ ಮೂಲಕ ಏನಾದರೂ ಧನ ಸಂಪಾದನೆ ಮಾಡಿದರೆ ಅದೆಲ್ಲ ಸತ್ಪುಣ್ಯ ಕರ್ಮ ಅಂತ ಅನ್ಸ್ಕೊಂಡಿವೆ. ನೀವು ಸ್ವಲ್ಪ ತಪ್ಪು ಮಾಡಿದ್ರು ಅದು ಪುಣ್ಯ ಕರ್ಮ ಅಂತ ಅನ್ಸ್ಕೊಳ್ತದೆ. ಭಗವಂತ ಅದನ್ನ ಕ್ಷಮಾ ಮಾಡ್ತಾನೆ. ಇದು ಯಾಕೆ ಮಾಡಿದ್ರಿ ನೀವು? ಸ್ವಲ್ಪ ತಪ್ಪು ಮಾಡಿದ್ರಿ, ಯಾಕೆ ಮಾಡಿದ್ರಿ? ಭಗವಂತನಿಗಾಗಿ ಮಾಡಿದ್ರಿ, ಭಗವಂತನ ಪೂಜಾ ಅಂತ ಮಾಡಿದ್ರಿ. ಅದು ಬಿಟ್ಟು ದೇವ್ರ ಪೂಜೆ ಮಾಡಿದ್ರೆ, ಪೌರೋಹಿತ್ಯ ಮಾಡಿಸಿದ್ರೆ, ಶಾಸ್ತ್ರ ಪ್ರವಚನ ಮಾಡಿದ್ರಿ, ಪುಸ್ತಕ ಬರೆದ್ರಿ, ಎಲ್ಲ ಎತ್ತಕ್ಕಾಗಿ ಮಾಡಿದ್ರಿ, ಹೊಟ್ಟೆಗಾಗಿ ಮಾಡಿದ್ರೆ ಅಂತ ಮಾಡಿಬಿಟ್ರೆ ಮಾಡಿದ್ದು ಒಳ್ಳೆ ಕರ್ಮ, ಉದ್ದೇಶ ಕೆಟ್ಟದಾಯ್ತು. ಹಿಂದಿಂದು ಮಾಡಿದ್ದು ಕೆಟ್ಟ ಕರ್ಮ, ಉದ್ದೇಶ ಒಳ್ಳೇದು. ಈಗ ಕೆಲಸ ಒಳ್ಳೇದು, ಪ್ರವಚನ, ಪೌರೋಹಿತ್ಯ, ಪೂಜೆ ಎಲ್ಲ ಒಳ್ಳೇದೇ. ಆದ್ರೆ ಭಗವಂತನ ಪೂಜಾ ಅಂತ ಮಾಡಲಿಲ್ಲ, ಹೊಟ್ಟೆ ಹೊರೆಯೋದಕ್ಕಾಗಿ ಮಾಡಿದ್ರಿ. ಹಾಗೆ ಮಾಡಿಬಿಟ್ರೆ ಅದೆಲ್ಲ ತಪ್ಪು ಕರ್ಮ ಆಗಿಬಿಡುತ್ತೆ. ಭಗವಂತ ಅದನ್ನೆಲ್ಲ ಅಲ್ಲಗಳೆದು ಬಿಡ್ತಾನೆ, ತಗೊಂಡೋಗಿ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಸಂಸಾರದಲ್ಲಿ ಹಾಕ್ತಾನೆ. ಮಾಧವನ ಪೂಜಾರ್ಥವಾಗಿ ನಿಷೇಧ ಕರ್ಮವು ಮಾಡಿ ಧನ ಸಂಪಾದನೆ ಮಾಡಿದರೆ ಅದೆಲ್ಲ ಸತ್ಪುಣ್ಯ ಕರ್ಮ ಅಂತ ಅನ್ಸ್ಕೊಳ್ತಿಹವು.
ಸ್ವೋದರಂಭರಣಾರ್ಥ ಹೊಟ್ಟೆ ಹೊರೆಯುವುದಕ್ಕಾಗಿ ನಿತ್ಯದಿ ಸಾಧು ಕರ್ಮವು ಮಾಡಿದರೂ ಸರಿ, ಪೂಜೆ ಪೌರೋಹಿತ್ಯಾದಿ ಕಾರ್ಯಗಳನ್ನು ಮಾಡಿದರೂ ಸರಿಯೇ, ಐದುವನು ದೇಹಾಂತರವ ಮತ್ತೆ ಸಂಸಾರದಲ್ಲಿ ಹುಟ್ಟತಾನೆ ಇರ್ತಾನೆ, ಅವನಿಗೆ ಕೊನೆ ಇಲ್ಲ, ಸಂಸಾರದಲ್ಲಿ ಆತ ತೊಳಲಾಡ್ತಾ ಇರ್ತಾನೆ, ಸಂದೇಹ ವಿನಿತಿಲ್ಲ. ಅಲ್ಲಿಗೆ ರಾಘವೇಂದ್ರ ಸ್ವಾಮಿಗಳ ಉತ್ತರಾರಾಧನೆ ಈ ದಿವಸ ಬಿಂಬೋಪಾಸನ ಸಂಧಿ ಅಂತ ಅದರ ಆ ಸಂಧಿ 18ನೇ ಸಂಧಿಯ 23ನೇ ಶ್ಲೋಕ. ಒಟ್ಟಾರೆ ಸಂಧಿಗಳಲ್ಲಿ ಪದ್ಯಗಳಲ್ಲಿ 547ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.